Dear friends, welcome to my YouTube channel, The Classic Corner. ಆ, ನಾವು ಈಗಾಗಲೇ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅನ್ನ ಪ್ರಾರಂಭ ಮಾಡಿದ್ದೇವೆ ಆನ್ಲೈನ್. ಈಗ ನಾನು ಗ್ರಾಮರ್ ಟಾಪಿಕ್ ಅನ್ನ ಶುರು ಮಾಡಿದ್ದೀನಿ. ಟೆನ್ಸ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಹೇಳ್ತಾನ ಇದೀವಿ ನಿಮಗೆ ನಮ್ಮ ಈ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ 3 ಪಾರ್ಟ್ಗಳಲ್ಲಿ 3 ಸೆಕ್ಷನ್ಗಳಲ್ಲಿ ನಡೀತದೆ. ಫಸ್ಟ್ ಒನ್ vocabulary part, second one grammar part, third one composition part. ಈ ಫಸ್ಟ್ ಪಾರ್ಟ್ vocabulary ಡೆವಲಪ್ಮೆಂಟ್ ಪಾರ್ಟ್ ಅದು ಯಾವಾಗ ಹೇಳ್ತೀವಿ ಅಂತಂದ್ರೆ ಪ್ರತಿ ಕ್ಲಾಸ್ನಲ್ಲಿನೂ ಸಹಿತ ಗ್ರಾಮರ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ 10 ರಿಂದ 20 ನಿಮಿಷ ಅದರ ಬಗ್ಗೆನೇ ನಾವು ಚರ್ಚೆ ಮಾಡ್ತೀವಿ. vocabularyಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನ ತಗೊಂಡು ಆ ಟಾಪಿಕ್ ಮುಗಿಯುವವರೆಗೂ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಈಗ ನಾ ತಗೊಂಡಿದ್ದು ವರ್ಬ್ಸ್. ಓಕೆ, ಈಗ ಆಗಲೇ ಸಾಕಷ್ಟು ವರ್ಬ್ಸ್ ಗಳನ್ನ ನಾವು ಚರ್ಚೆ ಮಾಡಿದ್ದೀವಿ. ನಿಮ್ಮಲ್ಲಿ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಆಗುವ ಉದ್ದೇಶದಿಂದ ಆಗಲೇ ಅನ್ನೋ ಉದ್ದೇಶದಿಂದ ಡೈಲಿ ಸ್ವಲ್ಪ 5, 6, 7 ವರ್ಡ್ಸ್ ಅನ್ನ ತಗೊಂಡು ರಿಪಿಟೇಷನ್ ಮಾಡ್ತಾ ಅವನು ಕನ್ನಡದಲ್ಲಿ ಮೀನಿಂಗ್ ಹೇಳ್ತಾ ಹೋಗ್ತಾ ಇದೀವಿ. ಇಟ್ ಈಸ್ ಜಸ್ಟ್ ಅನ್ ಅಟೆಂಪ್ಟ್, ಓಕೆ, ಟು ಸಿ ದ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಇನ್ ಯು. ಈ ತರ ವರ್ಬ್ಸ್ ಹೇಳಿದೆ ನಾನು 3 ಪ್ರಕಾರಗಳಲ್ಲಿ ಇರ್ತದ. V1, V2, V3. ಇದು ಪ್ರೆಸೆಂಟ್ ಟೆನ್ಸ್ ಅಂತೀವಿ, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್. ಈಗ ನೋಡ್ರಿ, ಈ ಕಂಟಿನ್ಯೂಯೇಷನ್ ಆಫ್ ದಿ ಪ್ರೀವಿಯಸ್ ವರ್ಬ್ ಚಾರ್ಟ್. ಡ್ರಾ, ಡ್ರಿವ್, ಡ್ರಾನ್. ಡ್ರಾ, ಡ್ರಿವ್, ಡ್ರಾನ್. ಡ್ರಾ ಅಂದ್ರೆ ಎಳೆ, ಹೊರತೆಗೆ ಅಥವಾ ಡ್ರಾ ಮಾಡಿದು, ಚಿತ್ರ ಬಿಡಿಸು, ಚಿತ್ರಿಸು ಅಂತಾನೂ ಅರ್ಥ. ನೋಡ್ರಿ, 3 ಅರ್ಥ ಅದಾವ ಅದಕ್ಕೆ: ಹೊರತೆಗೆ, ಎಳೆ, ಚಿತ್ರ ಬಿಡಿಸು, ಚಿತ್ರಿಸು. ಓಕೆ, ಡ್ರಾ ಅಂಡ್ ಡ್ರೀಮ್, ಡ್ರೀಮ್ಡ್, ಡ್ರೆಮ್ಟ್, ಡ್ರೀಮ್ಡ್, ಡ್ರೆಮ್ಟ್. ಇವು ಎರಡೆರಡು ಅದ ನೋಡ್ರಿ. ಡ್ರೀಮ್ ಅಂತ ಆದ್ರೂ ಹೇಳ್ಬೋದು ನೀವು, ಡ್ರೆಮ್ಟ್ ಅಂತ ಆದ್ರೂ ಹೇಳ್ಬೋದು. V2 ಅಂಡ್ V3 ಸೇಮ್ ಇದಾವೆ. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ನೋಡ್ರಿ, ಕಾಮನ್ ಆಗಿ ಯೂಸ್ ಮಾಡ್ತಿರ್ತೀವಿ ಎಲ್ಲ ವರ್ಡ್ಸ್ ಅನ್ನ. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್. ಇಂಗ್ಲಿಷ್ ಅನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ಇವು ವರ್ಬ್ಸ್ ಬಹಳ ಇಂಪಾರ್ಟೆಂಟ್. ಇವು 3 ಫಾರ್ಮ್ಸ್ ನಿಮಗೆ ಬರಲೇಬೇಕು. ಇಲ್ಲದೆ ಇದ್ರೆ ಗ್ರಾಮರ್ನು ಕರೆಕ್ಟ್ ಆಗಿ ಬರೋದಿಲ್ಲ, ಇಂಗ್ಲಿಷ್ ಮಾತಾಡಕ್ಕೂ ಬರೋದಿಲ್ಲ. ಓಕೆ, ಅವೆಲ್ಲ ತಪ್ಪಾಗಿ ಮಾತಾಡ್ತೀವಿ, ಗ್ರಾಮರ್ನು ತಪ್ಪಾಗಿ ತಿಳ್ಕೊಳ್ತೀವಿ. ಓಕೆ, ಇವು ಮೇನ್ ಆಗಿ ಬೇಸಿಕ್ ಆಗಿ ಬರದೇ ಇದ್ರೆ, ಬೇಸಿಕ್ ವರ್ಡ್ಸ್ ಗಳ ಪರಿಚಯ ಇದ್ರೆ ಸಾಕು, ಅದನ್ನ ಮುಂದೆ ತಗೊಂಡು ಹೋಗಕ್ ನಿಮ್ಗೆ ಅನುಕೂಲ ಆಗುತ್ತೆ. ನಿಮ್ಗೆ ಮಾತಾಡಕ್ ಬಂದಾಗ, ಗ್ರಾಮರ್ ಐಟಮ್ಸ್ ಗೊತ್ತಾದಾಗ, ಟಾಪಿಕ್ಸ್ ಗೊತ್ತಾದಾಗ ಮುಂದೆ ನೀವು ಸ್ವಂತನೂ ಕಲಿಬಹುದು. ಆ ತರ ಎಫೆಕ್ಟ್ ಆಗುತ್ತ. ಇವು 3 ಫಾರ್ಮ್ ತಲೆಯಲ್ಲಿ ಇರ್ಬೇಕು ಯಾವಾಗ್ಲೂ. ಕೆಲವೊಂದಿಷ್ಟು 200, 250 ವರ್ಡ್ಸ್ ಆದ್ರೂ ಪರಿಚಯ ಇರ್ಬೇಕು 3 ಫಾರ್ಮ್. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಕುಡಿ. ಡ್ರೈವ್, ಡ್ರೋ, ಡ್ರೈವನ್, ಚಲಿಸು, ಚಾಲನೆ ಮಾಡು. ಡ್ವೆಲ್, ಡ್ವೆಲ್ಟ್, ಡ್ವೆಲ್ಡ್, ಡ್ವೆಲ್ಟ್, ನೋಡ್ರಿ, ಇವು ಎರಡೆರಡು ಅದಾವ. ಡ್ವೆಲ್ಟ್ ಅಂತಾದ್ರೂ ಹೇಳ್ಬೋದು, ಡ್ವೆಲ್ಡ್ ಅಂತಾದ್ರೂ ಹೇಳ್ಬೋದು. V2, V3 ಸೇಮ್. ನೆಲೆಸು, ವಾಸಿಸು ಅಂದಂಗ. ಅರ್ನ್, ಅರ್ನ್ಡ್, ಅರ್ನ್ಡ್. ನೋಡು, ಕಾಮನ್ ವರ್ಡ್ಸ್ ಎಲ್ಲ. ಅರ್ನ್, ಗಳಿಸು, ಸಂಪಾದಿಸು. ಈಟ್, ಏಟ್, ಈಟನ್. ಈಟ್, ಏಟ್, ಈಟನ್. ಓಕೆ, ತಿನ್ನು, ಊಟ ಮಾಡು. ಸರಿ, ಇವು 3 ಫಾರ್ಮ್ಸ್ ನಾ ಹೇಳಿದ್ದೆ. ಬರೀ ಇಷ್ಟು ಮಾಡಿಬಿಟ್ರ ನಿಮ್ಮಲ್ಲಿ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಆಗುದು ಡೌಟ್. ನೀವು ಮತ್ತೆ ತಿರುಗಿ ನೋಡುದಿಲ್ಲ. ಅದಕ್ಕಾಗಿ ನಾನು ಇಲ್ಲಿ ಏನ್ ಮಾಡ್ತೀನಿ ಅಂದ್ರ 3 ಸಲ ರಿಪಿಟೇಷನ್ ಮಾಡ್ತೀನಿ ನಾನು. ನಿಮಗೆ ಸಾಧ್ಯ ಆದ್ರೆ ನೀವು ಮನೆಯಲ್ಲಿ ರಿಪಿಟೇಷನ್, ಬೇರೆ ವರ್ಬ್ಸ್ ಅನ್ನ ಈ ತರ ರಿಪಿಟೇಷನ್ ಮಾಡ್ಬೇಕು. ಅಥವಾ ಒಂದು ಬೆಸ್ಟ್ ಮೆಥಡ್ ಏನಂದ್ರ, ನಮಗ್ ಗೊತ್ತಿಲ್ಲದೇನೆ ನಾವು ಕನ್ನಡ ಮಾತಾಡೋದಿಲ್ಲ, ವರ್ಬ್ಸ್ ಅನ್ನ ಮಾತಾಡ್ತೀವಿ, ಇಂಗ್ಲಿಷ್ ವರ್ಬ್ಸ್ ಅನ್ನ ಬಳಸ್ತಿರ್ತೀವಿ. ಅವಾಗ ನೀವೇನು ಸಾಮಾನ್ಯವಾಗಿ ಕಾನ್ವರ್ಸೇಷನ್ ಮಾಡುವಾಗ ಇನ್ನೊಬ್ಬರ ಜೊತೆಗೆ ನೀವು ಇಂಗ್ಲಿಷ್ ವರ್ಡ್ಸ್ ಅನ್ನ ಬಳಸ್ತಿರ್ತೀರಿ. ಅದು ವರ್ಬ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ನೀವು ಅವಾಗ ತಿಳ್ಕೊಬೇಕು, ನಾ ಈಗ ಒಂದು ಇಂಗ್ಲಿಷ್ ವರ್ಡ್ ಮಾತಾಡಿದೆ ನಮ್ಮ ಫ್ರೆಂಡನ್ ಜೊತೆಗೆ, ಅದ್ರ ಸ್ಪೆಲ್ಲಿಂಗ್ ಏನು, ಅದು ವರ್ಬ್, ನೌನ್, ಎಡ್ಜೆಕ್ಟಿವ್ ಏನ್ ಯೂಸ್ ಮಾಡಿದ್ನ, ಅದನ್ನ ತಿಳ್ಕೊತ ಹೋಗ್ರಿ ನೀವು. ಯಾಕಂದ್ರ
ಸಾಕಷ್ಟು ವರ್ಡ್ಸ್, ಇಂಗ್ಲಿಷ್ ವರ್ಡ್ಸ್ ಅನ್ನ ನೀವು ಡೇ ಟು ಡೇ ಲೈಫ್ ದಲ್ಲಿ ಬಳಸ್ತಿರ್ತೀರಿ, ನಿಮ್ಗೆ ಅರಿವಿಲ್ಲದೇನೆ ಬಳಸ್ತಿರ್ತೀರಿ. ಅಟ್ ಲೀಸ್ಟ್ ಅವಿಷ್ಟಾದ್ರೂ ಸಾಕು ನಿಮ್ಗೆ ಇಂಗ್ಲಿಷ್ ಅನ್ನು ಮುಂದೆ ತಗೊಂಡು ಹೋಗಕ. ಬಟ್ ನೀವು ಬಳಸುವಾಗ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿರೋದಿಲ್ಲ, ಸಾಮಾನ್ಯವಾಗಿ ಕಾನ್ವರ್ಸೇಷನ್ ಮಾಡ್ತಿರ್ತೀರಿ. ಓಕೆ, ನೋಡ್ರಿ, ನೀವು ಕೇಳ್ತಿರ್ತೀರಿ ನಿಮ್ ಫ್ರೆಂಡ್ ಅನ್ನ, ಎಷ್ಟು ಅರ್ನ್ ಮಾಡ್ತಾನ್ಲೇ ಅವ ಅಂತೇಳಿ. ಅವಾಗ ಈ ಮಾತು ಹೇಳಿದಾಗ ನೀವು ಅವಾಗನೇ ನೀವು ಮನಸ್ಸಿನಲ್ಲಿ ಅದನ್ನ ಕೇಳ್ಕೋಬೇಕು. ಅರ್ನ್ ಅಂತ ವರ್ಡ್ ಮಾತಾಡಿದೆ ನಾನು, ಇದ್ರ ಸೆಕೆಂಡ್ ಫಾರ್ಮ್ ಏನಾಗುತ್ತೆ ಇಂಗ್ಲಿಷ್ ನಲ್ಲಿ, ಅಥವಾ ಇದು ವರ್ಬ್, ನೌನ್, ಎಡ್ಜೆಕ್ಟಿವ್, ಏನಿದು ಇಂಗ್ಲಿಷ್ ನಲ್ಲಿ, ಏನಂತ ಕರೀತಾರ ಅನ್ನೋದು ನೆನಪು ಮಾಡ್ಕೊಳ್ಬೇಕು. ಮೂರು ಫಾರ್ಮ್ ಏನಾಗುತ್ತೆ ಇದು, ಅರ್ನ್, ಅರ್ನ್ಡ್, ಅರ್ನ್ಡ್. ಓಕೆ, ಈ ತರ ಅಲ್ಲೇ ಕೇಳ್ಕೊಬೇಕು ನೀವು. ಅಲ್ಲಿ ಗೊತ್ತಾಗದೇ ಇದ್ರ ಬಂದು ನೋಡಿ ಕನ್ಫರ್ಮ್ ಮಾಡ್ಕೊಳ್ಬೇಕು, ಅದನ್ನ ತಿಳ್ಕೊಳ್ಬೇಕು. ಸೊ ಇಷ್ಟು ಮಾಡಿದ್ರೆ ಎಷ್ಟೋ ಬೇಗನೆ ಇಂಗ್ಲಿಷ್ ಕಲಿತ್ರಿ, ಇಂಪ್ರೂವ್ಮೆಂಟ್ ಬೇಗನೆ ಆಗ್ತದ, ಮಾತಾಡೋಕು ಬೇಗನೆ ಬರ್ತದ. ನೋಡಿ, ಕ್ಯಾಮ್ರಾ, ಅದ್ರ ಸ್ಪೆಲ್ಲಿಂಗ್ ಆದ್ರೂ ತಿಳ್ಕೊಳಕ್ ಪ್ರಯತ್ನ ಪಡ್ರಿ. ಕ್ಯಾಮ್ರಾ ಅನ್ನೋದು ನಾವು ಗೊತ್ತಿರೋದಿಲ್ಲ ಒಬ್ಬೊಬ್ರು. ಓಕೆ, ಸೊ ಏನೆಲ್ಲ ಸಾಕಷ್ಟು ಇಂಗ್ಲಿಷ್ ಪದಗಳನ್ನ ನೀವು ಡೇ ಟು ಡೇ ಲೈಫ್ ದಲ್ಲಿ ಮಾತಾಡ್ತಿರ್ತೀರಿ. ಅವಿಷ್ಟು ಸಾಕು ನಿಮ್ಗೆ ಎಷ್ಟೋ ಇಂಗ್ಲಿಷ್ ಪದಗಳು ಪರಿಚಯ ಆಗ್ತಾವ. ಲೈಕ್ ದಿಸ್. ಈಗ ನೋಡಿ, ಈಟ್, ಏಟ್, ಈಟನ್, ಈಟ್ ಊಟ ಮಾಡೋದು ಕಾಮನ್ ವರ್ಡ್ ಇದು. ಅದ್ರ ಮೂರು ಫಾರ್ಮ್ ಗೊತ್ತಿರ್ಬೇಕು, ಕಾಮನ್ ಆಗಿ ಬಳಸ್ತೀನಿ ಎಲ್ಲ. ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಮೂರು ಫಾರ್ಮ್, ಅಟ್ಲೀಸ್ಟ್ ಮೂರು ಫಾರ್ಮ್ ಆದ್ರೂ ನಿಮ್ಗೆ ಗೊತ್ತಾಗ್ಬೇಕು. ಓಕೆ, ಸೊ ಡೈಲಿ ಇದು ಚಾಪ್ಟರ್ ಈಗ 200ಕ್ಕಿಂತ ಹೆಚ್ಚು ವರ್ಬ್ಸ್ ಗಳನ್ನ ನಾನು ಪರಿಚಯ ಮಾಡಿಸಿ, ಆ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಒಂದು ಟಾಪಿಕ್ ಇದು. ಇದರ ನಂತರ ನಾ ಇನ್ನೊಂದು ವೊಕ್ಯಾಬ್ಯುಲರಿ ಟಾಪಿಕ್ ಗೆ ಸಂಬಂಧಪಟ್ಟಂತ ಇನ್ನೊಂದು ಟಾಪಿಕ್ ಗೆ ಜಂಪ್ ಆಗ್ತೀನಿ. ಅದು ಬಹಳಷ್ಟು ಟಾಪಿಕ್ಸ್ ಅದಾವ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ಸ್, ಪ್ರಿಫಿಕ್ಸಸ್, ಸಫಿಕ್ಸಸ್, ಓಕೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಫ್ರೇಸಲ್ ವರ್ಬ್ಸ್, ಸಿನಾನಿಮ್ಸ್ ಅಂಡ್ ಎಂಟಾನಿಮ್ಸ್. ಓಕೆ, ಲೈಕ್ ದಿಸ್. ಇದು ಇವತ್ತಿನ ವರ್ಬ್ಸ್, ಲಿಸ್ಟ್ ಆಫ್ ವರ್ಬ್ಸ್. ಓಕೆ, ನಾವು ನಾಳೆ ಇನ್ನಿಷ್ಟು ವರ್ಬ್ಗಳೊಂದಿಗೆ ನಮ್ಮ ಏನು ಕ್ಲಾಸ್ ಅನ್ನ ಪ್ರಾರಂಭ ಮಾಡೋಣ. ಈಗ ನೆಕ್ಸ್ಟ್ ಚಾಪ್ಟರ್, ನೆಕ್ಸ್ಟ್ ಪಾರ್ಟ್ ಆಫ್ ಅವರ್ ಇಂಗ್ಲಿಷ್ ಗ್ರಾಮರ್ ಕೋರ್ಸ್. ಇದು ಫಸ್ಟ್ ಪಾರ್ಟ್, 3 ಪಾರ್ಟ್ ನಲ್ಲಿ ನಡೀತ ಅಂತ ಹೇಳಿದ್ನಲ್ಲ ನಾನು. ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ಗ್ರಾಮರ್ ಟಾಪಿಕ್ಸ್ ಅಂಡ್ ಕಂಪೋಸಿಷನ್. ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಡೈಲಿ ಇರ್ತದ. ಗ್ರಾಮರ್, ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಆದ್ಮೇಲೆ ಒಂದು 10-15 ನಿಮಿಷ ಆದ್ಮೇಲೆ ಗ್ರಾಮರ್ ಟಾಪಿಕ್ ಹೋಗ್ತೀವಿ. ಕಂಪೋಸಿಷನ್, ಗ್ರಾಮರ್ ಟಾಪಿಕ್ ಎಲ್ಲ ಮುಗಿದಾದ್ಮೇಲೆ ಕಂಪೋಸಿಷನ್ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅದು ಎಲ್ಲ ರಿವ್ಯೂ ಹೆಲ್ಪ್ ಆಗುತ್ತೆ. PSI ದವ್ರಿಗೆ ಡಿಸ್ಕ್ರಿಪ್ಟಿವ್ ಬರೆಯೋರಿಗೆ ಹೆಲ್ಪ್ ಆಗುತ್ತೆ. ನೀವೊಂದು ಪ್ಯಾರಾಗ್ರಾಫ್ ಅನ್ನ ಬರೆಯಕ್ ಬರ್ತಿರ್ಬೇಕು ನಿಮಗೆ. ಯು ಶುಡ್ ಬಿ ಏಬಲ್ ಟು ರೈಟ್ ಎನ್ ಎಸ್ಸೇ ಅಟ್ಲೀಸ್ಟ್ 1 ಪೇಜ್. ಅಂಡ್ PSI ದಲ್ಲಿ ಟ್ರಾನ್ಸ್ಲೇಷನ್ ಇರ್ತದೆ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಅದನ್ನ ಹೇಗ್ ಮಾಡೋದು, ಅವೆಲ್ಲ ಕಂಪೋಸಿಷನ್ ಪಾಠದಲ್ಲಿ ಬರ್ತಾವ. ಓಕೆ, ಈಗ ನೆಕ್ಸ್ಟ್ ಪಾರ್ಟ್, ಗ್ರಾಮರ್ ಪಾರ್ಟ್. ನಾವು ಟೆನ್ಸ್ ಅನ್ನ ಶುರು ಮಾಡಿದ್ವಿ. ಗ್ರಾಮರ್ ಟಾಪಿಕ್ ಅನ್ನ ಫಸ್ಟ್ ಗೆ ಯಾವ್ದು ತಗೊಂಡಿವಿ ಅಂದ್ರೆ, ಫಸ್ಟ್ ಟಾಪಿಕ್ ಟೆನ್ಸ್ ಅನ್ನ ತಗೊಂಡ್ವಿ. ಬಿಕಾಸ್ ಟೆನ್ಸ್ ಇಸ್ ದ ಬೇಸಿಸ್ ಫಾರ್ ಆಲ್ ಗ್ರಾಮರ್ ಟಾಪಿಕ್ಸ್, ಟು ಲರ್ನ್ ಆಲ್ ಗ್ರಾಮರ್ ಟಾಪಿಕ್ಸ್. ಇನ್ನುಳಿದ ಎಲ್ಲಾ ಗ್ರಾಮರ್ ಟಾಪಿಕ್ಸ್ ಕರೆಕ್ಟ್ ಆಗಿ ಬಹಳ ಸ್ವಚ್ಛವಾಗಿ ಅರ್ಥ ಆಗ್ಬೇಕಾದ್ರೆ ಈ ಟೆನ್ಸ್ ಅನ್ನ ಕಲಿಲೇಬೇಕು. ಬಹಳ ನೀವು ಸ್ವಚ್ಛವಾಗಿ ಕ್ಲೀನ್ ಆಗಿ ಕಲಿಬೇಕು, ಕನ್ಫ್ಯೂಷನ್ ಇಟ್ಕೊಳ್ಬಾರ್ದು. ಅವಾಗ ಮಾತ್ರ ಮುಂದಿನ ಗ್ರಾಮರ್ ಹೇಳುವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಟೆನ್ಸ್ ನಲ್ಲಿ ಸಾಕಷ್ಟು ಕ್ವಶನ್ಸ್ ಇರ್ತಾವೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್. ಟೆನ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಕಲಿತ್ರಿ ಅಂತಂದ್ರೆ 40% ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರ್ತದೆ ನಿಮ್ಗೆ. ಒಂದು 40-50% ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಕ್ವಶನ್ಸ್ ಅನ್ನ ಬಿಡ್ಸಕ್ಕಾಗತ್ತೆ. ಮತ್ತೆ ಮುಂದಿನ ಇದು ಬರ್ತಾವ, ಏನು ಟಾಪಿಕ್ಸ್. ಈ ಟೆನ್ಸ್ ಬಂತಂದ್ರೆ ಅವು ಟಾಪಿಕ್ಸ್ ಈಸಿ ಆಗ್ಬಿಡ್ತಾವ. ಹಿಂಗಾಗಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಹೆಚ್ಚು ಸ್ಕೋರ್ ಮಾಡಾಕ ಅನುಕೂಲ ಆಗ್ತದೆ. ಓಕೆ, ನಾನು ಪ್ರೆಸೆಂಟ್ ಟೆನ್ಸ್ ಅನ್ನ ಹೇಳಿದ್ದೆ. ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ನಲ್ಲಿ 4 ಟೆನ್ಸ್ಗಳು. ಇದು ಪ್ರೆಸೆಂಟ್ ಟೆನ್ಸ್ ಅಂತ ತಿಳ್ಕೊಂಡ್ರೆ, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈಗಾಗಲೇ ನಾವು ಇದನ್ನ ಮುಗಿಸಿವಿ. ಓಕೆ, ಹಾಗೇನೆ ಪಾಸ್ಟ್ ಟೆನ್ಸ್ 4, ಹಾಗೇನೆ ಫ್ಯೂಚರ್ ಟೆನ್ಸ್ 4. ಈ ಪ್ರೆಸೆಂಟ್
ಪಾಸ್ಟ್ ಫ್ಯೂಚರ್ದಲ್ಲಿ ನಾವು ಕ್ರಿಯಾಪದವನ್ನ ಬಳಸ್ತಿರುವುದಿಲ್ಲ. ಉಳಿದ 4 ಪ್ರೆಸೆಂಟ್ ಟೆನ್ಸ್ ನಲ್ಲಿರುವಂತ 4 ಟೆನ್ಸ್ಗಳು, ಪಾಸ್ಟ್ ಟೆನ್ಸ್ದಲ್ಲಿರುವಂತ 4 ಟೆನ್ಸ್ಗಳು, ಫ್ಯೂಚರ್ ಟೆನ್ಸ್ ನಲ್ಲಿರುವಂತ 4 ಟೆನ್ಸ್ಗಳಲ್ಲಿ ಕ್ರಿಯಾಪದವನ್ನ ಬಳಸ್ತೀವಿ. ಈಗ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಏನು ಟು ಬಿ ಫಾರ್ಮ್ಸ್ ಯಾವ್ಯಾವು? ಆಮ್, ಈಸ್, ಆರ್. ಅವಕ್ಕ ಹೆಲ್ಪಿಂಗ್ ವರ್ಬ್ ಅಂತಾನೂ ಕರೀತಾರ ಅವುಗಳಿಗೆ. ನೀವು ಇಲ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಾವು ಅವುಗಳನ್ನ ಬಳಕೆ ಮಾಡಿದಾಗ ದೇ ಆರ್ ಕಾಲ್ಡ್ ಟು ಬಿ ಫಾರ್ಮ್ಸ್. ಯಾಕಂತಂದ್ರೆ ನಾವು ಅಲ್ಲಿ ಕ್ರಿಯಾಪದವನ್ನ ಬಳಸ್ತಿರೋದಿಲ್ಲ. ಒಂದು ವ್ಯಕ್ತಿ, ವಸ್ತು, ಪ್ರಾಣಿ, ಪಕ್ಷಿ ಏನೇ ಇರಲಿ, ಅಲ್ಲೇ ಒಂದು ಯಾವುದ್ರ ಬಗ್ಗೆ ಮಾತಾಡ್ತೀವಿ ಅದು ಸಬ್ಜೆಕ್ಟ್ ಆಗಿರ್ತದ. ಅದು ಏನಿದೆ, ಸಬ್ಜೆಕ್ಟ್ ಏನಿದೆ, ಹೇಗಿದೆ, ಎಲ್ಲಿದೆ ಅನ್ನೋದು ಮಾತ್ರ ಮಾತಾಡ್ತಿರ್ತೀವಿ ಅಲ್ಲಿ ನಾವು. ಹಿಂಗಾಗಿ ಇದು ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅಂತ ಇಟ್ಕೊಳ್ಬೇಕು. ಇಟ್ ಈಸ್ ಎ ಕ್ಯಾಮ್ರಾ. ಓಕೆ, ಇಟ್ ಈಸ್ ಇನ್ ರೂಮ್. ಇಟ್ ಈಸ್ ವೆರಿ ಗುಡ್ ಕ್ಯಾಮ್ರಾ. ನೋಡ್ರಿ, ಇಟ್ ಈಸ್ ಎ ಕ್ಯಾಮ್ರಾ. ಇಟ್ ಅನ್ನೋದು ಸಬ್ಜೆಕ್ಟ್, ಏನದು? ಕ್ಯಾಮ್ರಾ. ಹೇಗಿದೆ ಅದು? ಇಟ್ ಈಸ್ ವೆರಿ ಗುಡ್ ಕ್ಯಾಮ್ರಾ. ಎಲ್ಲಿದೆ? ಇಟ್ ಈಸ್ ಇನ್ ರೂಮ್. ಇಷ್ಟೇ ಹೇಳ್ತಿರ್ತೀವಿ. ದಿಸ್ ಈಸ್ ಕಾಲ್ಡ್ ಓನ್ಲಿ ಪ್ರೆಸೆಂಟ್ ಟೆನ್ಸ್. ಓಕೆ, ಈಗ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಬಂದಿವಿ. ನೋಡ್ರಿ, ಓನ್ಲಿ ಪ್ರೆಸೆಂಟ್ ಟೆನ್ಸ್ ಅನ್ನ ಸಿಕ್ಕಾಪಟ್ಟೆ ಮಾತಾಡ್ತಿರ್ತೀರಿ ನೀವು. ಓಕೆ, ಅವ ಯಾರು ಅಂತೀರಿ? ಯಾರಂದ್ರ ಅವ ಈಸ್ ಎ ಟೀಚರ್, ಈಸ್ ಎ ಡಾಕ್ಟರ್. ಅವ ಯಾರು ಅಂದ್ರ ಅವ ಏನದನಂತ. ಏನದನ? ಈಸ್ ಎ ಡಾಕ್ಟರ್. ಹೆಂಗದನ? ಈಸ್ ವೆರಿ ಇಂಟೆಲಿಜೆಂಟ್. ಎಲ್ಲಿ ಅದನ? ಈಸ್ ಇನ್ ಧಾರವಾಡ. ಅದನ್ನೇ ನೆಗೆಟಿವ್ ಮಾಡುದು. ಈಸ್ ಎ ಡಾಕ್ಟರ್, ಈಸ್ ನಾಟ್ ಎ ಡಾಕ್ಟರ್, ಈಸ್ ಹಿ ಎ ಡಾಕ್ಟರ್, ಇಸಂಟ್ ಹಿ ಎ ಡಾಕ್ಟರ್. ಓಕೆ, ನಮ್ಮ ಮೇಲಿಂದ ಮೇಲೆ ಹೇಳ್ತಿರ್ತೀನಿ. ಯಾವುದೇ ಟೆನ್ಸ್ ಇರಲಿ, ನೀವು ನೆಗೆಟಿವ್ ಮಾಡ್ಬೇಕಾದ್ರ ಆ ಹೆಲ್ಪಿಂಗ್ ವರ್ಬ್ ಅಥವಾ ಟು ಬಿ ಫಾರ್ಮ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು. ನೋಡು, ಹಿ ಈಸ್ ಎ ಡಾಕ್ಟರ್, ಹಿ ಈಸ್ ನಾಟ್ ಡಾಕ್ಟರ್. ಇಂಟ್ರಾಗೇಟಿವ್ ಅಂತಂದ್ರ ಮೊದಲೇ ಹೆಲ್ಪಿಂಗ್ ವರ್ಬ್ ತರಬೇಕು. ಈಸ್ ಹಿ ಎ ಡಾಕ್ಟರ್. ನೆಗೆಟಿವ್ ಇಂಟ್ರಾಗೇಟಿವ್ ಇತ್ತಂದ್ರ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್, ಇಸಂಟ್ ಹಿ ಎ ಡಾಕ್ಟರ್. ಲೈಕ್ ದಿಸ್. ಇವೇ 4 ಸೆಂಟೆನ್ಸ್ಗಳಲ್ಲಿ ನಮ್ಮ ದೈನಂದಿನ ಏನೋ ಕಾನ್ವರ್ಸೇಷನ್ ನಡೀತಿರ್ತದ. ಆದ್ರೆ ನಮಗೆ ನಾವು ಗೊತ್ತಿರುವುದಿಲ್ಲ. ನನ್ನ ಈ ಕನ್ನಡದ ವಾಕ್ಯ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಸಿಂಪಲ್ ಪ್ರೆಸೆಂಟ್ ಟೆನ್ಸು ಅಂತ ಗೊತ್ತು ಮಾಡ್ಕೋಬೇಕು ಮೊದಲ. ಆಮೇಲೆ ಆ ಟೆನ್ಸಿಗೆ ಸಂಬಂಧಪಟ್ಟಂತ ಫಾರ್ಮುಲಾ ಪ್ರಕಾರ ನಾವು ಸೆಂಟೆನ್ಸ್ಗಳನ್ನ ಕಟ್ಕೊಳ್ಬೇಕು. ಅವಾಗ ನಿಮಗೆ ಇಂಗ್ಲಿಷ್ ಬರ್ತದ. ಅಲ್ಲಿವರೆಗೂ ಬರುವುದಿಲ್ಲ. ನೀವು ತಿಳ್ಕೊಡ್ರಿ, ಈ ಪದ್ಧತಿ ಬಿಟ್ಟು ಬೇರೆ ಪದ್ಧತಿಯನ್ನ ನೀವು ಅಡಾಪ್ಟ್ ಮಾಡ್ಕೊಳಕ್ ಹೋದ್ರೆ ಚಾನ್ಸನೇ ಇಲ್ಲ ಕಲಿಯಕ. ತಿಳ್ಕೊಂಡ್ಬಿಟ್ರಿ ನೀವು. ನಾ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಇಲ್ಲ. ನೀವು ನೀವು ಎಲ್ಲಾ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತಾ, ಹೌದು ನಾ ಹೇಳಿದ್ದು ಕರೆಕ್ಟ್ ಇದೆ ಅಂತೇಳಿ. ಇಲ್ಲದೆ ಇದ್ರೆ ಯಾವಾಗೂ ಕಲಿಯಕ್ ಸಾಧ್ಯ ಇಲ್ಲ. ನೋಡ್ರಿ, ಸಾಕಷ್ಟು ಕೋಚಿಂಗ್ ಸೆಂಟರ್ಸ್ಗಳು ಇದಾವ. ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅದಾವ. 1 ತಿಂಗಳಲ್ಲಿ ಇಂಗ್ಲಿಷ್ ಕಲಿಯಿರಿ, 10 ದಿನಗಳಲ್ಲಿ ಇಂಗ್ಲಿಷ್ ಕಲಿಯಿರಿ ಅಂತೇಳಿ. ಹಾಗಾದ್ರೆ ಯಾಕೆ ಬಹಳಷ್ಟು ಜನ ಟ್ರೈನಿಂಗ್ ತಗೊಂಡಿರ್ತಾರ, ಯಾಕೆ ಮಾತಾಡಕ್ ಬರೋದಿಲ್ಲ ಅವರಿಗೆ? ದಿಸ್ ಇಸ್ ದ ಬಿಗ್ ಕ್ವಶನ್. ಅದು ಸಾಧ್ಯ ಆಗೋದಿಲ್ಲ. ಈ ಒಂದು ವಯಸ್ಸಿನಲ್ಲಿ ಆ ರೀತಿ ಕಲಿಯೋದು ತಪ್ಪಾಗುತ್ತದ ನನ್ನ ಪ್ರಕಾರ. ಅದೇ ಹೇಳಿದ್ನಲ್ಲ, ಸ್ವಲ್ಪ ಕಾನ್ವರ್ಸೇಷನ್ಗೆ ಸಲುವಾಗಿ ನೀವು ಕಲಿಬಹುದು ಅದನ್ನ. ಓಕೆ, ಬಹಳಷ್ಟು ಟೀಚರ್ಸ್ ಇದನ್ನೇ ಹೇಳ್ತಾರ. ನೀವು ನ್ಯೂಸ್ ಪೇಪರ್ಸ್, ನ್ಯೂಸ್ ಪೇಪರ್ಸ್ ಓದಿದ್ರ ಚಲೋ. ಓಕೆ, ಆ ನ್ಯೂಸ್ ಅನ್ನ ಓದ್ರಿ, 4 ಜನದ ಜೊತೆಗೆ ಮಾತಾಡ್ರಿ. ಓಕೆ, ತಪ್ಪಾಗ್ಲಿ ಕರೆಕ್ಟ್ ಆಗ್ಲಿ ಮಾತಾಡ್ರಿ. ಅದು ಹೇಳಕ್ ಚಂದ ಅಷ್ಟೇ. ಪ್ರಾಕ್ಟಿಕಲ್ ಮಾಡಕ್ ಹೋದ್ರ ಕೆಲಸ ಆಗುದಿಲ್ಲ. ಓಕೆ, ಪ್ರಾಕ್ಟಿಕಲಿಗೆ ನೀವು ಹೋದ್ರಂದ್ರ ಕೆಲಸ ಆಗುತ್ತೆ. ನೀವು ಕಂಟಿನ್ಯೂಸ್ ಆಗಿ ತಪ್ಪು ಮಾತಾಡ್ಕೊಂತಾನೆ ಹೋಗ್ತೀರಿ. ಮಾತಾಡಬಹುದು, ಆದ್ರೆ ಒಂದು 20% ಮಾತ್ರ ನಿಮ್ಗೆ ಅಲ್ಲಿ ಆಗುತ್ತೆ, ಸಾಧ್ಯ ಆಗುತ್ತೆ. 10%, 20%, ಮ್ಯಾಕ್ಸಿಮಮ್ 20%. ಅದು ತಪ್ಪಾಗಿ. ಅದು ಗ್ರಾಮರ್ ಇರುವುದಿಲ್ಲ ಅಲ್ಲಿ. ಬಿಕಾಸ್ ನೀವು ಜಸ್ಟ್ ಕಮ್ಯುನಿಕೇಶನ್ಗಾಗಿ ಕಲ್ತಿರ್ತೀರಲ್ಲ ಅಲ್ಲಿ. ನಮ್ಮದು ಉದ್ದೇಶ ಏನು ಅಂತಂದ್ರೆ, ನೀವು ಕರೆಕ್ಟ್ ಆಗಿ ಕಮ್ಯುನಿಕೇಶನ್ ಮಾಡಕ್ ಬರ್ತಿರ್ಬೇಕು. ಕನ್ನಡದಲ್ಲಿ ಯಾವುದೇ ಸೆಂಟೆನ್ಸ್ ಅನ್ನ ಮಾತಾಡ್ರಿ, ಅದನ್ನ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬರ್ತಿರ್ಬೇಕು. ಅದೇ ರೀತಿ ನಿಮ್ಮ ಯಾವುದೇ ಕಾಂಪಿಟೇಷನ್ಗೆ ಅದು ಗ್ರಾಮರ್ ಹೆಲ್ಪ್ ಆಗ್ತಿರ್ಬೇಕು. ಆ ಒಂದು ಉದ್ದೇಶಗಳನ್ನ ಇಟ್ಕೊಂಡು ನಾವು ಇದನ್ನ ಚಾಲು ಮಾಡಿದ್ದೀನಿ. ಓಕೆ, ಲೈಕ್ ದಿಸ್. ಇನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದರ ಸೂತ್ರ ಏನು? ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್. ಇದ್ರ ಹಿಂದಿನ ಕ್ಲಾಸ್ ಅನ್ನ ನೋಡಿ ನೀವು ಈ ಕ್ಲಾಸ್ ಅನ್ನ ನೋಡ್ಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಸ್ಟ್ ಗೆ ಸ್ಟಾರ್ಟ್ ಮಾಡಿದಾಗ ಏನ್ ಹೇಳಿದ್ನೋ ಅದನ್ನ ತಿಳ್ಕೊಂಡು ಈ ಕ್ಲಾಸ್ ಅನ್ನ ಕೇಳ್ಬೇಕು. ಅಂದ್ರೆ ಮತ್ತಿಷ್ಟು ಈಜಿ ಆಗುತ್ತೆ ನಿಮಗೆ. ಓಕೆ, ಹೇಳಿದ್ರಲ್ಲ, ಒಂದೇ ವಿಡಿಯೋ ನೋಡಿದ್ರೆ ನಿಮ್ಗೆ ಯಾವುದೇ ಲಾಭ ಆಗುದಿಲ್ಲ. ನೀವೆಲ್ಲ ವಿಡಿಯೋಸ್ಗಳನ್ನ ವಾಚ್ ಮಾಡ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಮೇಲಿಂದ ಮೇಲೆ ಕೇಳ್ಬೇಕು. ಅಂದಾಗ ಮಾತ್ರ ನಿಮ್ಗೊಂದು ಐಡಿಯಾ ಸಿಗುತ್ತ. ಓ, ಐ ಕ್ಯಾನ್ ಆಲ್ಸೋ ಸ್ಪೀಕ್ ಇಂಗ್ಲಿಷ್ ಗ್ರಾಮೆಟಿಕಲಿ.
ಅಂತ ಒಂದು 100% ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗೇ ಆಗತ್ತ. ನೋ ಡೌಟ್ ಎಟ್ ಆಲ್. ನಾನು ಇಲ್ಲಿ ಸ್ಟೂಡೆಂಟ್ ಅಂತ ತಿಳ್ಕೊಂಡ ಹೇಳ್ತಿರ್ತೀನಿ. ನಿಮ್ಮ ಎಲ್ಲಾ ಡೌಟ್ಸ್ ಏನ್ ಡೌಟ್ಸ್ ಅದಾವ ಅಂತ ನನಗೆ ಗೊತ್ತಿದೆ. ಓಕೆ, ಒಂದ್ ವೇಳೆ ಯಾವ್ದಾದ್ರು ಈ ನಾನು ಇಲ್ಲಿ ಹೇಳದೇ ಇದ್ದಾಗ ಡೌಟ್ ಏನು ಹೇಳದೇ ಇದ್ದಾಗ ಕ್ಲಿಯರ್ ಮಾಡದೇ ಇದ್ದಾಗ ನೀವು ಕಮೆಂಟ್ ನಲ್ಲಿ ಕೇಳ್ಬಹುದು. ಆದ್ರೆ ಟ್ರೈ ಮಾಡ್ತಿರ್ತೀನಿ ಯಾವುದೇ ತರ ನಿಮ್ಮಲ್ಲಿ ಡೌಟ್ ಕ್ರಿಯೇಟ್ ಆಗೋದಿಲ್ಲ ಆ ಒಂದು ಟಾಪಿಕ್ ಅನ್ನ ಕಲಿಯುವಾಗ. ಓಕೆ, ಆ ರೀತಿಯಾಗಿ ಈಗ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸದ್ಯದಲ್ಲಿ ಒಂದು ಕ್ರಿಯೆ ಆಗ್ತದ. ಓಕೆ, ಪ್ರೆಸೆಂಟ್ ದಲ್ಲಿ ಆಗ್ತಿರ್ತದ ಅದು. ಸದ್ಯದಲ್ಲಿ ಆಗ್ತದ ಅಂದ್ರೆ ಫ್ಯೂಚರ್ ಅಂತ ಭಾವಿಸ್ಕೋಬಾರ್ದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಯಾಕಂತಂದ್ರ ಕ್ರಿಯೆ ಸದ್ಯದಲ್ಲೇ ನಡೀತಿರ್ತದ, ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಾರ. ಇನ್ನೊಂದು ಇದಕ್ಕೆ ಸಿಂಪಲ್ ಇನ್ಡೆಫಿನೆಟ್ ಟೆನ್ಸ್ನು ಅಂತಾರ. ಯಾಕಂದ್ರ ಇಲ್ಲಿ ಕ್ರಿಯೆ ಇನ್ಡೆಫಿನೆಟ್ ಆಗಿರ್ತದ. ಫಾರ್ ಎಕ್ಸಾಂಪಲ್ ನೋಡಿ, ಕಲಿಯುತ್ತೇನೆ, ಯಾವಾಗ ಕಲಿತೀನಿ ಟೈಮ್ ಹೇಳಿಲ್ಲ ನಾ ಇಲ್ಲಿ. ಟೈಮ್ ಈಸ್ ನಾಟ್ ಸ್ಪೆಸಿಫೈಡ್ ಹಿಯರ್. ವಿ ಡೋಂಟ್ ನೋ ವೆನ್ ಆಕ್ಷನ್ ಟೇಕ್ಸ್ ಪ್ಲೇಸ್. ಹಿಂಗಾಗಿ ಇನ್ಡೆಫಿನೆಟ್ ಅಂತಾನು ಕರೀತಾರ. ಬಟ್ ತೇನೆ ಅಂದಾಗ ಆ ಕ್ರಿಯೆ ನಡೆಯುತ್ತ ಅನ್ನೋದು ಅರ್ಥನೂ ಇರ್ತದೆ. ಅದಕ್ಕೆ ಇಂತಹ ವಾಕ್ಯಗಳನ್ನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇಡ್ತಾರ. ಓಕೆ, ನಿಮ್ಗೆ ಗೊತ್ತಾಗದೇ ಇದ್ದಾಗ ಈ ಪ್ರತ್ಯಯಗಳಿಂದ ಎಂಡ್ ಆದಂತಾವು ಎಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ, ತೇನೆ, ವಿ, ತೇವೆ, ಯು, ತೀ, ನೀವು, ತೀರಿ, ಹಿ, ತಾನೆ, ಶಿ, ತಾಳೆ, ಇಟ್, ತದೆ, ಅವರು, ತಾರೆ, ದೇ, ತಾರೆ, ದೇ, ತವೆ, ಅವು, ತವೆ, ಈ ಪ್ರತ್ಯಯಗಳು ಎಂಡ್ ಆಗಿರ್ತಾವ. ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆದ್ರೆ ನಾವು ನಾವು ಈ ತರ ಇಂಗ್ಲಿಷ್ ಅನ್ನ ಮಾತಾಡ್ತಿರೋದಿಲ್ಲ. ಕರೆಕ್ಟ್ ಆಗಿ ಗ್ರಾಮ್ಯಾಟಿಕಲ್ ಆಗಿ ಹೊರಗಡೆ ನಾವು ಮಾತಾಡ್ತಾ ಇರೋದಿಲ್ಲ. ಇದೇ ನಿಮಗೆ ಪ್ರಾಬ್ಲಮ್ ಆಗೋದು. ಇದನ್ನ ತಿಳ್ಕೊಳಕ್ ಪ್ರಯತ್ನ ಪಡ್ಬೇಕು. ಫಸ್ಟ್ ಸ್ಟೆಪ್, ನಿಮ್ಗೆ ಇಂಗ್ಲಿಷ್ ನಲ್ಲಿ ಯಾಕೆ ಇಂಗ್ಲಿಷ್ ನಲ್ಲಿ ಮಾತಾಡಕ್ ಸಾಧ್ಯ ಆಗ್ತಾ ಇಲ್ಲ ಅಂದ್ರ, ನಾವು ಹೊರಗಡೆ ಮಾತಾಡೋದು ಒಂದ್ ಬೇರೆ, ಅದು ಏನು ಲ್ಯಾಂಗ್ವೇಜ್ ಇರೋದು ಒಂದ್ ಬೇರೆ. ಹಂಗ್ ಪ್ರಾಬ್ಲಮ್ ಆಗಿದೆ ಅದು. ಈಗ ನೋಡ್ರಿ, ಇದನ್ನ ಹೆಂಗ್ ಹೇಳ್ತೀವಿ ನೋಡ್ರಿ, ಈ ಸಲ ನಾ ಇಂಗ್ಲಿಷ್ ಕಲಿತೀನಿ ಅಂತೀರಿ. ಇದನ್ನ ಹೆಂಗ್ ಹೇಳ್ತೀರಿ? ಇಲ್ಲಿ ಬುದ್ಧಿವಂತ ಅಕ್ಕಿ ನೋಡ್ಲಿ, ಅಕ್ಕಿ ಅಕ್ಕಿ ಅಂತೀವಿ ನಾವು. ಆಯಾ ಪ್ರದೇಶದ ಭಾಷೆ ಏನಿರ್ತದೆ ಅದನ್ನ ಮಾತಾಡ್ತಿರ್ತೀವಿ ನಾವು. ಒಂದೊಂದ್ ಕಡೆ ಆಗ್ತಿ ಆಗುತ್ತಿ ಅಂತಾನೆ ಮಾತಾಡ್ತಿರ್ತಾರೆ. ದಟ್ ಈಸ್ ಓಕೆ. ಓಕೆ, ನಮ್ಮ ಒಂದೊಂದು ಏರಿಯಾದಲ್ಲಿ ಆ ಪ್ರದೇಶದ ಆಡು ಭಾಷೆಯಲ್ಲಿ ನೀವು ಮಾತಾಡ್ತಿರ್ತೀರಿ. ಹಿಂಗಾಗಿ ಯಾವ ಆಡು ಭಾಷೆನೇ ಇರ್ಲಿ, ಅದನ್ನ ಕರೆಕ್ಟ್ ಆಗಿ ಗ್ರಾಮ್ಯಾಟಿಕಲ್ ಆಗಿ ಮಾತಾಡ್ಬೇಕು. ನೀವು ಗ್ರಾಮ್ಯಾಟಿಕಲ್ ಆಗಿ ಮಾತಾಡ್ತಾ ಇದ್ರೆ ನೋ ಪ್ರಾಬ್ಲಮ್. ಅವ್ನು ಮತ್ತೊಮ್ಮೆ ಗ್ರಾಮರ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ. ಓಕೆ, ನೋಡ್ರಿ, ಇದನ್ನ ಹೆಂಗ್ ಹೇಳ್ತಿರ್ತೀರಿ ನಾವು? ಈ ಸಲ ನಾ ಇಂಗ್ಲಿಷ್ ಕಲಿತೀನಿ 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 ಅಂತಿರ್ತೀರಿ. ಇಲ್ಲಿ ಬುದ್ಧಿವಂತ ಅಕ್ಕಿ, ನೀನು ಅಕ್ಕಿ, ಆಗ್ತಿ ಆಗ್ತಿ ಅಕ್ಕಿ ಎರಡು ಅಂತೀರಿ. ಇಲ್ಲಿ ಬರ್ತಾನ ಈ ಜಾನಿನ್ ಸಾಲಿಗೆ ಬರ್ತಾನ ಬರ್ತಾನ. ಇವೆಲ್ಲ ಯಾವ ಟೆನ್ಸ್ ಹೇಳ್ತಾ ಇದ್ರಿ ಅಂದ್ರೆ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಮಾತಾಡ್ತಾ ಇದ್ರಿ. ಅಫರ್ಮೇಟಿವ್ ಮಾತಾಡ್ತಾ ಇದ್ರಿ. ನೆಗೆಟಿವ್ ಸೆಂಟೆನ್ಸ್ ಅಲ್ಲ, ಇಂಟ್ರಾಗೇಟಿವ್ ಅಲ್ಲ, ನೆಗೆಟಿವ್ ಇಂಟ್ರಾಗೇಟಿವ್ ಅಲ್ಲ, ಅಫರ್ಮೇಟಿವ್ ಸೆಂಟೆನ್ಸ್ ಅನ್ನ ಮಾತಾಡ್ತಾ ಇದ್ರಿ. ಓಕೆ, ಹೌದು. ಇವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಹೇಗೆ ತಿಳ್ಕೊಳ್ಳೋದು ನಾವು? ಅದಕ್ಕಾಗಿ ನಾವೇನು ಆಡು ಭಾಷೆದಲ್ಲಿ ಮಾತಾಡ್ತೀವಲ್ಲ, ಅವುಗಳನ್ನು ನೀವು ಕರೆಕ್ಟ್ ಆಗಿ ಗ್ರಾಮರ್ಗೆ ಕನ್ವರ್ಟ್ ಮಾಡ್ಬೇಕು. ಕನ್ನಡ ಗ್ರಾಮರ್ಗೆ ಕನ್ವರ್ಟ್ ಮಾಡ್ಬೇಕು. ನೋಡಿ, ಈ ಸಲ ನಾ ಇಂಗ್ಲಿಷ್ ಕಲಿತೀನಿ. ನಾನು ಈ ಸಲ ಇಂಗ್ಲಿಷ್ ಕಲಿಯುತ್ತೇನೆ. ನಾ ಹೇಳಿದ್ದೆ ನಿಮಗೆ. ಕನ್ನಡದಲ್ಲಿ ನಾವು ವರ್ಡ್ಸ್ ಅನ್ನ ಆ ಕಡೆ ಈ ಕಡೆ ಜಂಪ್ ಮಾಡಿಸ್ತೀವಿ. ಕನ್ನಡದಲ್ಲಿ ಇದನ್ನೇ ನೋಡಿ, ಈ ಸಲ ನಾನು ಇಂಗ್ಲಿಷ್ ಕಲಿಯುತ್ತೇನೆ. ನಾನು ಈ ಸಲ ಇಂಗ್ಲಿಷ್ ಕಲಿಯುತ್ತೇನೆ. ಇಂಗ್ಲಿಷ್ ಈ ಸಲ ನಾನು ಕಲಿಯುತ್ತೇನೆ. ಕಲಿಯುತ್ತೇನೆ ನಾನು ಈ ಸಲ ಇಂಗ್ಲಿಷ್. ಎಷ್ಟು ಪ್ರಕಾರ ಆಗ್ತಾವ ನೋಡ್ರಿ ಅವು ಸೆಂಟೆನ್ಸ್. ಓಕೆ, ಈಗ ನೋಡ್ರಿ, ನೀನು ಇಲ್ಲಿ ಬುದ್ಧಿವಂತ ಆಗುತ್ತಿ ನೀನು ಇಲ್ಲಿ ಬುದ್ಧಿವಂತ. ಓಕೆ, ಬುದ್ಧಿವಂತ ಇಲ್ಲಿ ನೀನು ಆಗುತ್ತಿ. ನೋಡ್ರಿ, ಇಂದು ಈ ಕಡೆ ಐತಿ, ಸೆಕೆಂಡ್ ಪ್ಲೇಸ್ ಐತಿ. ಇದನ್ನ ಮೊದಲು ತೋತ್ರಿ ಒಮ್ಮೊಮ್ಮೆ. ಇಂದು ಜಾನನು ಶಾಲೆಗೆ ಬರುತ್ತಾನೆ. ಶಾಲೆಗೆ ಮೊದಲ ತೋತ್ರಿ ನೋಡಿ. ಶಾಲೆಗೆ ಇಂದು ಜಾನನು ಬರುತ್ತಾನೆ ಜಾನನು ಶಾಲೆಗೆ ಇಂದು. ನೋಡ್ರಿ, 4-5 ಸೆಂಟೆನ್ಸ್ ಅರ್ಥ ಬರುವಂಗ್ ಹೇಳಿದ್ರೆ ಕನ್ನಡ ಅರ್ಥ ಆಗೇ ಬಿಡ್ತದ ನಮ್ಗೆ. ಆದ್ರೆ ಇಂಗ್ಲಿಷ್ ನಲ್ಲಿ ಹಂಗ ಆಗೋದಿಲ್ಲ. ಇಂಗ್ಲಿಷ್ ಹ್ಯಾಸ್ ಫಿಕ್ಸ್ಡ್ ರೂಲ್ಸ್. ಓಕೆ, ಇಲ್ಲಿ ನೋಡು, ಬರುತ್ತಾನೆ ಜಾನನು ಇಂದು ಶಾಲೆಗೆ, ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗ್ತದೆ. ಈಗ ಅದೇ ಬರುತ್ತಾನೆ ಅಂತ ಕನ್ನಡದಲ್ಲಿ ಮೊದಲು ಹೇಳಿ ನಾನು, ಅದನ್ನ ಕಮಿಂಗ್ ಜಾನ್ ಸ್ಕೂಲ್ ಟುಡೇ ಹಿಂಗ್ ಹೇಳಿಕ್ ಆಗುದಿಲ್ಲ. ಅದಕ್ಕ ನೀವು ತಿಳ್ಕೊಬೇಕು. ಆ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ ಹೋಗ್ಬೇಕು. ಇದು ಯಾವ ಟೆನ್ಸ್ ಅಂತ ತಿಳ್ಕೊಬೇಕು. ನಾನು ಮಾತನಾಡುವಂತ ಸೆಂಟೆನ್ಸ್ ಯಾವ ಟೆನ್ಸಿಗೆ
ಅಥವಾ ಯಾವ ಟೆನ್ಸ್ ಅಂಡರ್ ನಲ್ಲಿ ಬರ್ತದ ಅಂತೇಳಿ ತಿಳ್ಕೊಬೇಕಾದ್ರೆ ಹೇಳಿನಲ್ಲ 6 ವರ್ಷದಲ್ಲಿ ಮಾತಾಡಿರ್ತೀವಿ. ಅದನ್ನ ಗ್ರಾಮರಿಗೆ ಕನ್ವರ್ಟ್ ಮಾಡ್ಬೇಕು. ಪ್ರತ್ಯಯ ಸಿಗ್ತತ, ವರ್ಬಿನ ಪ್ರತ್ಯಯ ಸಿಗ್ತತ. ನಾನು ಈ ಸಲ ಇಂಗ್ಲಿಷ್ ಕಲಿತೀನಿ, ನಾನು ಈ ಸಲ ಇಂಗ್ಲಿಷ್ ಕಲಿಯುತ್ತೇನೆ. ತೇನೆ, ತೇವೆ, ತೀ, ತಾರೆ, ತಾನೆ, ತಾಳೆ, ತದೆ, ತವೆ, ಈ ಪ್ರತ್ಯಯಗಳಿಂದ ಎಂಡಾದಂತ ಪದಗಳು, ವರ್ಬಿನ ಪದಗಳು, ವರ್ಬ್ ಇರ್ತಿರ್ತಾವ ಇವು ಪ್ರತ್ಯಯಗಳು, ಇವೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ತಿಳ್ಕೊಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನೀವು ಮತ್ತೆ ತಿಳ್ಕೊಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ನಾನು ಅಫರ್ಮೇಟಿವ್ ಮಾತಾಡಿದ್ನು, ನೆಗೆಟಿವ್ ಮಾತಾಡಿದ್ನು, ಇಂಟರಾಗೇಟಿವ್ ಮಾತಾಡಿದ್ನು, ನೆಗೆಟಿವ್ ಇಂಟರಾಗೇಟಿವ್ ಮಾತಾಡಿದ್ನು. ಇದನ್ನ ತಿಳ್ಕೊಂಡು ಅಫರ್ಮೇಟಿವ್ ಮಾತಾಡಿದ್ರ ಅಫರ್ಮೇಟಿವ್ ಸೂತ್ರ ಪ್ರಕಾರ ನೀವು ಸೆಂಟೆನ್ಸ್ ಅನ್ನ ಕಟ್ಬೇಕು. ಇಂಟರಾಗೇಟಿವ್ ಮಾತಾಡಿದ್ರ ಇಂಟರಾಗೇಟಿವ್ ಪ್ರಕಾರ, ನೆಗೆಟಿವ್ ಮಾತಾಡಿದ್ರ ನೆಗೆಟಿವ್ ಪ್ರಕಾರ, ನೆಗೆಟಿವ್ ಇಂಟರಾಗೇಟಿವ್ ಮಾತಾಡಿದ್ರ ಅದ್ರ ಪ್ರಕಾರ. ಈಗ ನೋಡಿ, ಈ ಸಲ ನಾನು ಇಂಗ್ಲಿಷ್ ಕಲಿಯುತ್ತೇನೆ. ಫಸ್ಟ್ ಯಾವ್ದೈತೆ? ಸಬ್ಜೆಕ್ಟ್. ಮೊದಲು ತಿಳ್ಕೊಡ್ರಿ ಯಾವ ಟೆನ್ಸ್, ಇದನ್ನ ಮಾತಾಡಿನಿ ನಾನು ಅಥವಾ ಇದನ್ನ ಬರ್ದಿನಿ, ಯಾವ ಟೆನ್ಸ್ ಅಂತ ತಿಳ್ಕೊಬೇಕು. ಇದ್ರ ಪ್ರತ್ಯಯ ನೋಡ್ಬೇಕು. ಕಲಿ ಅನ್ನೋದು ಕ್ರಿಯಾಪದದ ಮೂಲ ರೂಪ. ಇದು ತೇನೆ, ತೇನೆ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಒಂದು ಕ್ರಿಯಾಪದ ತೇನೆದಿಂದ ಎಂಡ್ ಆಗಿತ್ತಂದ್ರ ಅಲ್ಲಿ ಯಾವ್ದಿರ್ತ? ಹಿ ಇದ್ರ ತೇನೆ, ನಾನು ಇದ್ರ ತೇನೆ ಅಂತ ಆಗಿರ್ತದ, ಹಿ ಇದ್ರ ತಾನೆ ಅಂತ ಅರ್ಥ. ಇದರಿಂದ ಎಂಡ್ ಆಗಿತ್ತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅಫರ್ಮೇಟಿವ್. ಇದರಲ್ಲಿ ಯಾವ್ದು ಸಬ್ಜೆಕ್ಟ್? ಯಾವುದು ಸಬ್ಜೆಕ್ಟ್? ಏನಂತ ಹೇಳಿ ನಾನು, ಯಾರು ಕ್ರಿಯೆಯನ್ನ ಮಾಡ್ತಾರೋ ಅದು ಸಬ್ಜೆಕ್ಟ್. ಈ ಕಲಿ ಅನ್ನುವ ಕ್ರಿಯೆಯನ್ನ ಮಾಡುವವರು ಯಾರು? ಅದಕ್ಕೆ ಕ್ರಿಯಾಪದ ಗೊತ್ತಿರ್ಬೇಕು ಕನ್ನಡದಲ್ಲಿ ಅಂತ ಹೇಳಿ. ಇಲ್ಲೊಂದು ಸಬ್ಜೆಕ್ಟ್ ಅರ್ಥ ಆಗುದಿಲ್ಲ. ಕಲಿ ಅನ್ನೋದು ಕ್ರಿಯಾಪದ ನೀವು ಅಂತ ನಿಮ್ಗೆ ಗೊತ್ತಾಗದೇ ಇದ್ದಾಗ ಸ್ಟಾಪ್ ಆಗ್ಬಿಡ್ತೀರಿ, ಏನ್ ಮಾಡಕ್ಕಾಗೋದು. ಓಕೆ, ಕಲಿಯುವ ಕ್ರಿಯೆಯನ್ನ ಮಾಡೋರು ಯಾರು? ಈ ಸೆಂಟೆನ್ಸ್ ದಲ್ಲಿ ಹೇಳ್ತಾ ಇದೆ, ನಾನು, ಐ. ಓಕೆ, ಏನೈತೆ? V1 ವರ್ಬ್ 1 ಫಾರ್ಮ್. ಫಸ್ಟ್ ಕೇಳಿದ್ನಲ್ಲ, ವರ್ಬ್ 1. ಕಲಿ ಅನ್ನಕ್ಕೆ ಏನಂತಾರ? ಕ್ರಿಯಾಪದದ ಮೂಲ ರೂಪ ಇದು ಕಲಿ. ನೋಡ್ರಿ, ಬಹಳಷ್ಟು ಪ್ರತ್ಯಯಗಳು ಯಾಡ್ ಆಗ್ತಾವ. ಕಲಿ, ಕಲಿಯುತ್ತೇನೆ, ಕಲಿಯುವುದಿಲ್ಲ, ಕಲಿಯುತ್ತಿದ್ದೇನೆ, ಕಲಿಯಬಹುದು, ಕಲಿಯಲಿಕ್ಕಿಲ್ಲ, ಕಲಿಯುತ್ತಿದ್ದೆನು, ಕಲಿತಿದ್ದೇನೆ. ಓಕೆ, ಇಲ್ಲಿ ತೇನೆ ಅಂತ ಐತಿ. ಐ ಲರ್ನ್. ಕ್ರಿಯಾಪದ ಲರ್ನ್. ಕಲಿ ಅನ್ನಕ್ಕೆ ಏನಂತ? ಲರ್ನ್. ಈಗ ಇಲ್ಲಿ ನೋಡ್ರಿ, ಐ ಲರ್ನ್ ಅಂತ ಇಲ್ಲಿವರೆಗೆ ಬರದ್ರಿ ನೀವು. ಅಟ್ಲೀಸ್ಟ್ ಇಲ್ಲಿವರೆಗಾದ್ರೂ ಬರಕ್ ಟ್ರೈ ಮಾಡ್ಬೇಕು ನೀವು. ಸಬ್ಜೆಕ್ಟ್ ವರ್ಬ್ ಬರೆಯಕ್ ಟ್ರೈ ಮಾಡ್ಬೇಕು ಮೊದಲ, ಆಮೇಲೆ ಮುಂದಿನ ತಾನೇ ಬರ್ತದ ಅದು ಗ್ರಾಜುವಲಿ. ಈಗ ನೋಡ್ರಿ, ಐ ಲರ್ನ್ ಇದನ್ನಷ್ಟೇ ಟ್ರಾನ್ಸ್ಲೇಷನ್ ಮಾಡ್ತೀವಿ. ಈಗ ಇಂಗ್ಲಿಷ್ ಇದೆ, ನಾನು ಈ ಸಲ ಇದೆ, ಈ ಸಲ ನಾನು ಇಡ್ಬೇಕು ಇಲ್ಲಿ ನೆಕ್ಸ್ಟ್ ಅಥವಾ ಇಂಗ್ಲಿಷ್ ಬರಿಬೇಕು ಅನ್ನೋದು ನಿಮ್ಗೆ ಕನ್ಫ್ಯೂಷನ್. ಏನ್ ಮಾಡ್ಬೇಕು? ಇದನ್ನಷ್ಟೇ ಟ್ರಾನ್ಸ್ಲೇಷನ್ ಮಾಡ್ಬೇಕು. ನಾನು ಕಲಿಯುತ್ತೇನೆ, ಈ ಇದಕ್ಕೆ ಆನ್ಸರ್ ಇದೆಯಲ್ಲ ಹುಡುಕ್ಬೇಕಲ್ಲ ಆ ಸೆಂಟೆನ್ಸ್. ನಾನು ಕಲಿಯುತ್ತೇನೆ, ಏನು ಏನಂತ ಇದೆಯಲ್ಲ, ಏನಿದೆ? ಇಂಗ್ಲಿಷ್. ಅರ್ಥ ಇಂಗ್ಲಿಷ್ ಅಂತ ಉತ್ತರ ಬರ್ತತಲ್ಲ, ಅದನ್ನ ಮುಂದೆ ಬರಿಬೇಕಂತ ಅರ್ಥ. ಉಳಿದಿದ್ದೆಲ್ಲ ಆಮೇಲೆ ಹಚ್ಚಿಬಿಡ್ಬೇಕಂತ. ದಿಸ್ ಟೈಮ್, ಈ ಸಲ ಅನ್ನಕ್ಕೆ ಏನಂತಾರ? ದಿಸ್ ಟೈಮ್ ಅಂತಾರ. ನೀವು ದಿಸ್ ಟೈಮ್ ಅನ್ನ ಮೊದಲಾದ್ರೂ ಹೇಳ್ಬೋದು, ಈಗ ಆಮೇಲೆ ಬರ್ತಂತ ತಿಳ್ಕೊಂಡು ನಾವು ಆಬ್ಜೆಕ್ಟ್ ಒಳಗೆ ಇಟ್ಟಿವಿ. ರಿಯಲ್ ಆಬ್ಜೆಕ್ಟ್ ಅಲ್ಲ ಅದು, ಓನ್ಲಿ ರಿಯಲ್ ಆಬ್ಜೆಕ್ಟ್ ಇಂಗ್ಲಿಷ್. ಅದನ್ನ ಆಬ್ಜೆಕ್ಟ್ ಕಂಡಿಡಿಯುವುದು ಹೇಗೆ ಅನ್ನೋದ್ರಲ್ಲಿ ಹೇಳಿದ್ದೀನಿ. ಓಕೆ, ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್. ಓವರ್. ದಿಸ್ ಟೈಮ್ ಐ ಲರ್ನ್ ಇಂಗ್ಲಿಷ್ ಈಸ್ ಆಲ್ಸೋ ಓಕೆ. ಈಗ ರೂಢಿಯಾಗಿ ಇಟ್ಕೊ, ಈ ಲಾಸ್ಟಿಗೆ ಇಟ್ಕೊಳ್ರಿ, ಮೊದಲು ಬರ್ತಂತ ನೆನಪಿನಲ್ಲಿ ಇಟ್ಕೊಳ್ರಿ. ಓಕೆ, ಈಗ ನೀವು ಬರೆಯುವಾಗ ಲಾಸ್ಟಿಗೆನೆ ಬರಿತಾ ಹೋಗ್ತೇನೆ ನಾನು. ಇನ್ನೊಂದು ನೆನಪಿಡ್ರಿ, ಇದು ಮೊದಲು ಬರ್ತಾ ಅಂತೇಳಿ. ಈಗ ನೋಡ್ರಿ, ಟುಡೇ, ಟುಮಾರೋ, ಯೆಸ್ಟರ್ಡೇ, ನೆಕ್ಸ್ಟ್ ಡೇ, ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಮಂತ್, ದಿಸ್ ವೀಕ್, ದಿಸ್ ಇಯರ್, ದಿಸ್ ಮಂತ್, ಹಿಯರ್ ಇಲ್ಲಿ, ದೇರ್ ಅಲ್ಲಿ. ಓಕೆ, ಇವೆಲ್ಲ ಲಾಸ್ಟಿಗೆ ಬರ್ತಾವ. ಲಾಸ್ಟಿಗೆ ಕ್ವಶನ್ ವಾಕ್ಯದ ಕೊನೆಯ ಭಾಗದಲ್ಲಿ ಬರ್ತಾವ. ನೀವು ಕನ್ನಡದಲ್ಲಿ ಎಲ್ಲಿಯಾದ್ರೂ ಹೇಳ್ತಿರ್ಬೋದು, ಮಿಡಲ್ ಹೇಳ್ತಿರ್ಬೋದು, ಮೊದಲ ಹೇಳ್ತಿರ್ಬೋದು, ಆಮೇಲೆ ಹೇಳ್ತಿರ್ಬೋದು, ಲಾಸ್ಟಿಗೆ ಹೇಳ್ತಿರ್ಬೋದು. ಆದ್ರೆ ನೀವು ಲಾಸ್ಟಿಗೆನೆ ಅವನ್ನ ಇಡ್ಬೇಕು. ಬರೆಯುವಾಗ ರೂಢಿ ಮಾಡ್ಕೊಡ್ರಿ. ಇನ್ನೊಂದು ಸೈಡ್ ತಲೆಯಲ್ಲಿ ಇಟ್ಕೊಡ್ರಿ, ಏನಂತ? ಇವು ಮೊದಲು ಬರ್ತಾವ ಅಂತೇಳಿ. ಕೊನೆಯ ಏನು ಸೆಂಟೆನ್ಸ್ ಅದ ಮೊದಲ ಭಾಗದಲ್ಲಿನೂ ಬರ್ತಾವ ಅಂತ ನೆನ್ಪಿಡ್ರಿ. ನೋಡಿ, ಐ ಲರ್ನ್ ಇಂಗ್ಲಿಷ್. ಇದು ನೋಡ್ರಿ, ನೀನು ಇಲ್ಲಿ ಬುದ್ಧಿವಂತ ಆಗುತ್ತಿ ಅನ್ನೋದು ವರ್ಬ್. ಈ ಆಗುವ ಕ್ರಿಯೆ ಮಾಡೋರು ಯಾರಿಲ್ಲಿ? ನೀನು. ಅದಕ್ಕೆ ಯು ಮೊದಲು ತಗೋಬೇಕು. ಯು. ಆಗುವನ್ನಕ್ಕೆ ಏನಂತಾರ? ಬಿಕಮ್. ಹಿ ಬಿಕೇಮ್ ಎ ಡಾಕ್ಟರ್. ಯು ಬಿಕಮ್. V1 ಬರ್ಬೇಕಿಲ್ಲೇ ಎಲ್ಲ ತೀ. ಇಲ್ಲಿ ನೀವು ಇತ್ತಂದ್ರೆ ತೀರಿ, ನೀವು ಬುದ್ಧಿವಂತ ಆಗುತ್ತೀರಿ ಅಂತ ಹಾಕಿರ್ತೀರಿ, ತೀರಿ ಅಂತ ಹಾಕಿರ್ತೀರಿ. ನೀವು ಇತ್ತಂದ್ರ ಓಕೆ. ಯು ಬಿಕಮ್ ಏನಂತ? ಯು ಬಿಕಮ್, ನೀನು ಆಗುತ್ತಿ. ಏನು ಅಂತ ಕ್ವಶನ್ ಅರೈಸ್ ಆಯ್ತು ನೋಡ್ರಿ. ಏನು?
ವೈಸ್. ಉಳಿದಿದ್ದ ವರ್ಡ್ ಯಾವ್ದು? ಹಿಯರ್. ಇಲ್ಲಿ ಹಿಯರ್ ಅಂತ ಮೊದಲು ತಗೋಬಹುದು. ಹಿಯರ್ ಯು ಬಿಕಮ್ ವೈಸ್. ಯು ಬಿಕಮ್ ವೈಸ್ ಹಿಯರ್. ಓಕೆ. ಸ್ಟಾರ್ಟಿಂಗ್ ತೊಂದರೆ ಆಗ್ತದ, ಏನು ಕಷ್ಟ ಆಗ್ತದ, ಕಿರಿಕಿರಿ ಆದಾಗ ಆಗುತ್ತ, ಮೈಂಡಿಗೆ ಡಿಸ್ಟರ್ಬೆನ್ಸ್ ಆಗುತ್ತ. ಅಯ್ಯೋ, ಸಬ್ಜೆಕ್ಟ್ ಕಂಡಿಡಿದು, ವರ್ಕ್ ಕಂಡಿಡಿದು, ಯಾವ ಪ್ರತ್ಯಯ ಅಂತ ಕಂಡಿಡಿದು, ಯಾವ ವಾಕ್ಯ ಇದೆ ಅಂತ ಕಂಡಿಡಿದು, ಎಲ್ಲ ಸ್ವಲ್ಪ ಟೈಮ್ ತಗೊಳುತ್ತ. ಇಂಥವ ನೀವು 10 ಸೆಂಟೆನ್ಸ್ ಮಾಡ್ರಿ, 11ನೇ ಸೆಂಟೆನ್ಸ್ ಅವನ್ನೆಲ್ಲ ನೀವು ವಿಚಾರ ಮಾಡೋದಿಲ್ಲ. ಯಾವ್ದು ಸಬ್ಜೆಕ್ಟ್, ಯಾವ್ದು ವರ್ಬು ಅಂತೇಳಿ ನೀವು ವಿಚಾರ ಮಾಡೋದಿಲ್ಲ. ತಾನೇ ಮೈಂಡ್ ನಲ್ಲಿ ಸ್ಟಾಕ್ ಆಗಿರ್ತದ, ಉಳ್ಕೊಂಡಿರ್ತದ. ಅದು ನಿಮ್ಗೆ ಹೇಳ್ಕೊಡ್ತಿರ್ತದ, ಓ ಹೀಗ್ ಹೋಗು, ಹಿಂಗ್ ಹೋಗು, ಹಿಂಗ್ ಹೋಗು ಅಂತೇಳಿ. ಅವಾಗ ಟೈಮ್ ತಗೊಳುದಿಲ್ಲ, ನೀವು ಇಮಿಡಿಯೇಟ್ ಆಗಿ ಮಾಡ್ತೀರಿ. ದುರಂತ ಏನಂದ್ರ ಇದನ್ನ ಮಾಡೋದಿಲ್ಲ. ಏನ್ ಮಾಡ್ತಾರ, ಒಂದ್ 2 ಮಾಡ್ತಾರ, ಕೈ ಬಿಟ್ಟು ಬಿಡ್ತಾರ, ಮತ್ತೆ ಯಾವಾಗೂ ಬರುದಿಲ್ಲ ಇಂಗ್ಲಿಷ್. ಓಕೆ, ತಿಳ್ಕೊಬೇಕು. ಯಾರು ನಿಮಗೆ ಇಂಗ್ಲಿಷ್ ಅನ್ನ, ಒಂದು ಭಾಷೆಯನ್ನ ಮಾತಾಡ್ಸಕ್ ಸಾಧ್ಯನೇ ಇಲ್ಲ. ಜಗತ್ತಿನ ಯಾವ ಮಹಾ ಪಂಡಿತನಿಗೂ ಸಹಿತ ಇನ್ನೊಂದು ಭಾಷೆಯನ್ನ ಕಲ್ಸಕ ಅಥವಾ ಇದನ್ ಮಾಡಕ್ ಆಗುದಿಲ್ಲ. ಅವ್ರಿಗೆ ಮಾತಾಡ್ಸಕ್ ಆಗುದಿಲ್ಲ, ಅವರೇ ಮಾತಾಡ್ಬೇಕು. ಓಕೆ, ಅದಕ್ಕಾಗಿ ನಾನು ಈ ಪದ್ಧತಿಯನ್ನ ಅನ್ವಯಿಸ್ರಿ ಅಂತ ಹೇಳಕತ್ತೀನಿ. ಈ ಪದ್ಧತಿಯನ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಇದೇ ಪದ್ಧತಿಯಿಂದ ಕಲ್ತು ಮಾತ್ರ ಬರ್ತದೆ ನಿಮಗೆ, ಬಿಟ್ರಿ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಮಾತಾಡ್ಬೇಕಾದ್ರೆ ಗ್ರಾಮರ್ ನೋ ಪ್ರಾಬ್ಲಮ್ ಎಟ್ ಆಲ್. ಪ್ರತಿ ಟಾಪಿಕ್ ನಲ್ಲಿ ಗ್ರಾಮರ್ ಹೇಳ್ಕೊತ ಹೋಗ್ತೀನಿ ನಾನು. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಂತೂ ಏನೇನೋ ತೊಂದರೆ ಆಗೋದಿಲ್ಲ. 100ಕ್ಕೆ 90% ನೀವು ಗ್ರಾಮರ್ದಲ್ಲಿ ಪರ್ಫೆಕ್ಟ್ ಆಗ್ತೀರಿ. 10% ಯಾಕೆ ಆಗುದಿಲ್ರಿ ಅಂತಂದ್ರೆ, ಅದು ನೀವು ಮುಂದೆ ಅದನ್ನ ನಿಮ್ಗೆ ಬಂದೇ ಬರ್ತದೆ. ನಿಮ್ಗೆ ಬರ್ತದೆ 10%. ಯಾಕೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಲೈಕ್ ದಿಸ್. ಈಗ ಯು ಬಿಕಮ್ ವೈಸ್ ಹಿಯರ್. ನೋಡ್ರಿ, ಜಾನನು ಇಂದು ಶಾಲೆಗೆ ಬರುತ್ತಾನೆ. ಬರುವಂತ ಕ್ರಿಯೆಯನ್ನು ಮಾಡೋರು ಯಾರು? ಜಾನ್. ಇಲ್ಲಿ ಜಾನ್ ಬರುತ್ತಾನೆ. ಕಮ್, ಜಾನ್ ಕಮ್. ಈಗ ನೋಡ್ರಿ, ಹಿ ಶೀಟ್ ಇದ್ದಾಗ ವರ್ಬಿಗೆ ಎಸ್ ಬರ್ತದೆ, ಕಮ್ಸ್. ಓಕೆ, ಜಾನ್ ಕಮ್ಸ್. ಎಲ್ಲಿಗೆ ಬರ್ತಾನ? ಟು ಸ್ಕೂಲ್. ಯಾವಾಗ ಬರ್ತಾನ? ಟುಡೇ. ಈಗ ಮುಂದೆ ಹೇಳ್ತೀನಿ, ಇದ್ರ ಸೂತ್ರನು ಹೇಳ್ತೀನಿ, ಯಾವ್ಯಾವ ಮುಂದೆ ಏನೇನ್ ಬರ್ಬೇಕಂತೇಳಿ. ಈಗ ವರ್ಕ್ ಬರೋದ್ರಿ, ಆಮೇಲೆ ಏನ್ ಬರ್ಬೇಕು ಅನ್ನೋದನ್ನು ಹೇಳ್ತೀನಿ. ಬಟ್ ಈಗ ಇಷ್ಟು ಈ ಟೆನ್ಸಿನ ಪ್ರಕಾರವಾಗಿ ನೀವು ತಿಳ್ಕೊತ ಹೋಗಿ. ಜಾನ್ ಕಮ್ಸ್ ಟು ಸ್ಕೂಲ್ ಟುಡೇ. ಓಕೆ, ಲೈಕ್ ದಿಸ್. ಜಾನನು ಇಂದು ಶಾಲೆಗೆ ಬರುತ್ತಾನೆ. ಈ ಶೀಟ್ ಇದ್ದಾಗ ಜಾನನು ಹಿ ಅಲ್ಲ, ಅವು ಇದ್ದಾಗ ಏನ್ ಬರ್ತದ? ವರ್ಬಿಗೆ ಎಸ್ ಹತ್ತದ. ಜಾನ್ ಲರ್ನ್ಸ್ ಇಂಗ್ಲಿಷ್. ಜಾನ್ ಗೋಸ್ ಟು ಏನೋ ಸ್ಕೂಲ್. ಶಿ ಅಂದ್ರೆ ಹಿ ಬಿಕಮ್ಸ್ ವೈಸ್ ಹಿಯರ್. ಶಿ ಅಂದ್ರೆ ಶಿ ಬಿಕಮ್ಸ್ ವೈಸ್ ಹಿಯರ್. ಇಟ್ ಅಂದ್ರೆ ಇಟ್ ಬಿಕಮ್ಸ್ ವೈಸ್ ಹಿಯರ್. ಐ ವಿ ಯು ದೇ ಇದ್ದಲ್ಲಿ ಎಸ್ ಪ್ರತ್ಯಯ ಹಚ್ಚಲ್ಲ ಅಂತ. ಉಳಿದಿದ್ದಾಗ ಹಿ ಶಿ ಇದ್ದಾಗ ಎಸ್ ಪ್ರತ್ಯಯ ಹತ್ತುತ್ತೆ. ಓಕೆ, ಇನ್ನೊಂದಿಷ್ಟು ನೋಡೋಣ. ಈ ಸಲ ಸುಮಾ ಪರೀಕ್ಷೆಯನ್ನು ಪಾಸ್ ಆಗುತ್ತಾರೆ. ಈ ಕ್ರಿಯೆಯನ್ನ ಮಾಡುವಂತವ್ರು ಯಾರಿಲ್ಲ? ಸುಮಾ. ಈ ಸೆಂಟೆನ್ಸ್ ನಲ್ಲಿ ಸುಮಾ ಪಾಸಸ್. ನೋಡ್ರಿ, ಪಾಸ್ ಅನ್ನೋದು ಮೇನ್ ವರ್ಬ್, ಕ್ರಿಯಾಪದದ ಮೂಲ ರೂಪ. ಪಾಸ್, ಪಾಸಸ್. ಓಕೆ, ಇಲ್ಲಿ ಎಸ್ ಅಷ್ಟೇ ಹಚ್ಚಲಿಲ್ಲ, ನಾವು ಏನ್ ಹಚ್ಚಿದ್ವಿ? ಇ ಎಸ್ ಹಚ್ಚಿದೀವಿ. ನೋಡ್ರಿ, ಇ ಎಸ್ ಹಚ್ಚಿವಿ. ಇ ಎಸ್ ಯಾಕೆ ಹಚ್ತೀವಿ ಅಂದ್ರ, ಯಾವುದೇ ಒಂದು ಕ್ರಿಯಾಪದ ಡಬಲ್ ಎಸ್ ದಿಂದ ಎಂಡ್ ಅದಕ್ಕೆ ಇ ಎಸ್ ಹಚ್ತೀವಿ, ಬರೀ ಎಸ್ ಹಚ್ಚೋದು. ಅವೆಲ್ಲ ಕ್ರಮೇಣವಾಗಿ ಕಾಮನ್ ಆಗಿ ಬರ್ಕೋತ ಹೋಗ್ತಾವ. ಅದ್ರ ಮೇಲೆ ಏನು ಸ್ಪೆಷಲ್ ಕೇರ್ ಮಾಡ್ಬೇಕಂತ ಏನಿಲ್ಲ. ಹಿಂಗ್ ಹೇಳುವಾಗ ಹಂಗ ನೆನ್ಪಿಟ್ಕೋತ ಹೋಗ್ಬೇಕು, ಗೊತ್ತಾಗ್ತದೆ, ಈಜಿ ಇದೆ. ಓಕೆ, ಸುಮಾ ಪಾಸಸ್. ಈ ಮುಂದ್ ಬಹಳಷ್ಟು ವರ್ಡ್ ಕಂಡಕ್ಕಾಗ್ತಾವ. ಏನು ಅಂತ ತಲೆಯಲ್ಲಿ ತೋಡ್ರಿ. ಸುಮಾ ಆಲ್ರೆಡಿ ಬರ್ದ್ರಿ, ಇದನ್ನ ಆಲ್ರೆಡಿ ಬರ್ದ್ರಿ, ಮುಂದ್ ಏನ್ ಹಚ್ಬೇಕಪ್ಪ ನಮ್ಗಂತೇಳಿ ನಿಮ್ಗೆ ದಿಕ್ ತಪ್ಪದಂಗಾಗತ್ತ. ಡೋಂಟ್ ಗೆಟ್ ಡಿಸ್ಟರ್ಬ್. ಬಹಳ ಸಮಾಧಾನವಾಗಿ ನೋಡ್ರಿ. ಸುಮಾ ಪಾಸ್ ಆಗ್ತಾಳೆ. ಏನು ತಲೆಯಲ್ಲಿ ಒಂದು ಕ್ವಶನ್ ಬರ್ತದೆ, ಏನು ಇದ್ರಲ್ಲಿ ಇದೆ ಅದ ಪರೀಕ್ಷೆ. ಇರದೇ ಇದ್ರ ಬೇರೆದ್ ಬರ್ತಿರ್ತಂತ ಅರ್ಥ. ಸುಮಾ ಪಾಸಸ್ ದ ಎಕ್ಸಾಮ್. ಈ ಸಲನಕ ಆಲ್ರೆಡಿ ಹೇಳಿದಿನಲ್ಲ, ದಿಸ್ ಟೈಮ್. ಇಷ್ಟೇ. ಇದು ನೋಡ್ರಿ, ಆ ಪಕ್ಷಿಯು ಬಹಳ ಎತ್ತರ ಹಾರುತ್ತದೆ. ನೋಡ್ರಿ, ಎತ್ತರ ಹಾರುತ್ತದೆ. ಆ ಅನ್ನಕ್ಕೆ ನಂತರ ದ್ಯಾಟ್. ದ್ಯಾಟ್ ಪಕ್ಷಿ, ಬರ್ಡ್. ನೋಡ್ರಿ, ಹಾರುವ ಕ್ರಿಯೆಯನ್ನು ಮಾಡುವಂತದ್ದು ಯಾವುದು? ಆ ಪಕ್ಷಿ. ಬರೇ ಪಕ್ಷಿ ಅಲ್ಲ, ಬರೇ ಪಕ್ಷಿ ಅಲ್ಲ, ಯಾವ ಪಕ್ಷಿ ಅಂತ ಹೇಳಕತ್ತೀವಿ ನಾವು? ಆ ಪಕ್ಷಿ. ಆ ಇಟ್ಕೊಂಡು ಸಹಿತ ಸಬ್ಜೆಕ್ಟ್ ಆಗುತ್ತದೆ. ಹಾರುವಂತ ಕ್ರಿಯೆಯನ್ನು ಆ ಪಕ್ಷಿ ಹಾರುತ್ತದೆ. ಹಾರು ಅನ್ನಕ್ಕೆ ಏನಂತ? ಫ್ಲೈ. ಫ್ಲೈ ಅಂತ ಹೇಳ್ತಾರೆ ಹಾರು ಅಂತ ಹೇಳಲಿಕ್ಕೆ. ಫ್ಲೈ. ಇದನ್ನು
ಎಸ್ ಪ್ರತ್ಯಯ ಹಚ್ಬೇಕಲ್ಲ, ಆಗುತ್ತಲ್ಲ ಆ ಪಕ್ಷದಿಂದ ಇಟ್ಟು ಹಿ ಶಿ ಇಟ್ಟಿದ್ದಾಗ ವರ್ಬಿಗೆ ಎಸ್ ಬರ್ತದೆ. ವರ್ಬ್ ಆದ್ರ ಫ್ಲೈಸ್ ಆಗುತ್ತೆ. ಐ ಎಸ್ ಹಚ್ಬೇಕು ಇಲ್ಲಿ. ಯಾವಾಗ ಐ ಎಸ್ ಹಚ್ಬೇಕಂತಂದ್ರ ಈ ವಾಯ್ ಇರ್ತದ, ಒಂದ್ ವರ್ಬ್ ವಾಯ್ದಿಂದ ಕೊನೆಗೊಂಡಿರ್ಬೇಕು, ಅದ್ರ ಹಿಂದ ಎಲ್ ಕಾನ್ಸೋನೆಂಟ್ ಇರ್ಬೇಕು. ಅವಾಗ ವಾಯ್ ಆಡ್ ಐ ಎಸ್. ಓಕೆ, ಹಿಂಗ್ ತಿಳ್ಕೋತವ್ರೆ ಅವು ಅವೇ ಅಷ್ಟೇ 3-4 ಅದಾವ ಅಷ್ಟೇ ನೋಡ್ರಿ. ದಟ್ ಬರ್ಡ್ ಫ್ಲೈಸ್, ಬಹಳ ಎತ್ತರ, ವೆರಿ ಹೈ. ನೋಡ್ರಿ, ದಟ್ ಬರ್ಡ್ ಫ್ಲೈಸ್ ವೆರಿ ಹೈ ಲೈಕ್ ದಿಸ್. ನನ್ನ ಗೆಳೆಯನು ಇಂದು ಒಂದು ಮೊಬೈಲ್ ಖರೀದಿಸುತ್ತಾನೆ. ಖರೀದಿಸುವವರು ಯಾರು, ಕ್ರಿಯೆ ಮಾಡುವವರು ಯಾರು, ಅದು ಸಬ್ಜೆಕ್ಟ್. ಯಾರು, ಬರೇ ಗೆಳೆಯೋ ಅಥವಾ ನನ್ನ ಗೆಳೆಯ, ಹೆಸರು ಯಾರು ಖರೀದಿ ಮಾಡತ್ತಾರ ಅಂತ ಹೇಳ್ತಾ ಇದ್ದೀನಿ ನಾನು. ನನ್ನ ಗೆಳೆಯ, ಮೈ ಫ್ರೆಂಡ್. ಮೈ ಫ್ರೆಂಡ್ ಅಂದ್ರೆ ಸಿಂಗುಲರ್ ಆಯ್ತಿಲ್ರಿ, ಅದಕ್ಕೆ ಇಲ್ಲಿ ಏನ್ ಬರ್ತದ, ಮೈ ಫ್ರೆಂಡ್ ಖರೀದಿಸೋನಕ ಬೈಸ್, ಪರ್ಚೇಸಸ್ ಅಂತಂದ್ರು ಅನ್ಬಹುದು. ಈಗ ವಾಯ್ದಿಂದ ಎಂಡ್ ಆಗೈತ್ರಿ, ಮತ್ತ ಇಲ್ಲಿ ವಾಯ್ ತೆಗದ ಐ ಎಸ್ ಹಚ್ಚಿರಿ, ಇದು ಸಹಿತ ವಾಯ್ದಿಂದ ಎಂಡ್ ಆಗೈತೆ. ಇಲ್ಲಿ ಯಾಕೆ ವಾಯ್ ತೆಗದ ಐ ಎಸ್ ಹಚ್ಚಿರಿ ಅಂತಂದ್ರೆ ಇದರಿಂದ ಓವೆಲ್ ಇದ್ರ ಅದು ವಾಯ್ ಹೋಗುದಿಲ್ಲ, ಜಸ್ಟ್ ಎಸ್ ಈಸ್ ಆಡೆಡ್. ಇದರಿಂದ ಓವೆಲ್ ಐತಿ, ಇಲ್ಲಿ ಕಾನ್ಸೋನೆಂಟ್ ಇತ್ತು ವಾಯ್ದಿಂದ. ಎಲ್ ಅನ್ನೋದು ಕಾನ್ಸೋನೆಂಟ್ ಅಲ್ಲ, ವ್ಯಂಜನ ಅಲ್ಲ, ಅದಕ್ಕಾಗಿ ಅಲ್ಲಿ ವಾಯ್ ತೆಗೆದು ಐ ಎಸ್ ಹಚ್ಚಿದೆ. ಇಲ್ಲಿ ಓವೆಲ್, ಯು ಅನ್ನೋದು ಓವೆಲ್ ಅಲ್ಲ, ಏನು ಎ ಇ ಐ ಓ ಯು ಓವೆಲ್ಸ್ ಅಲ್ಲ. ಇಲ್ಲಿ ಏನು ಚೇಂಜ್ ಮಾಡಿ, ಮೈ ಫ್ರೆಂಡ್ ಬೈಸ್, ನನ್ನ ಗೆಳೆಯನು ಖರೀದಿಸುತ್ತಾನೆ, ಇಷ್ಟೇ. ಏನು ಪಟ್ನ ತಲೆಯಲ್ಲಿ ಬರ್ತದ ನೋಡ್ರಿ, ಏನು ಮೊಬೈಲ್, ಆ ಮೊಬೈಲ್. ಒಂದು ಒಂದು ಅಂದ್ರೆ ಅಂತ ಯೂಸ್ ಮಾಡ್ಬೇಕು, ಅ ಮೊಬೈಲ್. ಎ ಮತ್ತು ಯಾನು ಒಂದು ಎನ್ನುವ ಅರ್ಥದಲ್ಲಿ ಯೂಸ್ ಆಗ್ತಾವ, ಒಬ್ಬ ಅನ್ನುವ ಅರ್ಥದಲ್ಲಿ ಯೂಸ್. ಮೈ ಫ್ರೆಂಡ್ ಬೈಸ್ ಎ ಮೊಬೈಲ್ ಇಂದು, ಯಾವಾಗ, ವೆರಿ ಸಿಂಪಲ್. ಓಕೆ, ಲೈಕ್ ದಿಸ್. ನೆಕ್ಸ್ಟ್ ನೋಡ್ರಿ, ನಿನ್ನ ನಾಯಿ ಜನರಿಗೆ ಕಚ್ಚುತ್ತದೆ. ಕಚ್ಚು, ಈ ಕ್ರಿಯೆಯನ್ನು ಮಾಡೋರು ಯಾರಿದ್ದಾರೆ, ಬರೇ ನಾಯೋ, ನಿನ್ನ ನಾಯೋ, ನಿನ್ನ ನಾಯಿ. ಓಕೆ, ಈಗ ನೋಡಿ, ಮೈ ಡಾಗ್, ಸಾರಿ ಯುವರ್ ಡಾಗ್ ಬೈಟ್. ಇಟ್ಟಿದ್ದು ಏನಾಯ್ತು ಈಗ, ಬೈಟ್ಸ್ ಆಗತ್ತ. ಓಕೆ, ಯುವರ್ ಡಾಗ್ ಬೈಟ್ಸ್ ಪೀಪಲ್. ಟೂ ಪೀಪಲ್ ಅನ್ಬಾರ್ದು, ಓನ್ಲಿ ಪೀಪಲ್. ಒಮ್ಮೆ ಟೂ ಬರ್ತಿರ್ತದ ಬೇರೆ ವರ್ಡ್ಸ್ಗೆ, ಅದನ್ನ ಹಂಗ ಸಹಜವಾಗಿ ತಿಳ್ಕೋತ ಹೋಗ್ರಿ ಬರ್ದತ್ತ. ಓಕೆ, ಯುವರ್ ಡಾಗ್ ಬೈಟ್ಸ್, ಯುವರ್ ಡಾಗ್ ಬೈಟ್ಸ್ ಪೀಪಲ್. ಓಕೆ, ಇವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅದ ವಾಕ್ಯಗಳು. ಓಕೆ, ಈ ರೀತಿ ನೀವು ದಿನ ಒಂದೊಂದು ಪ್ರಾಕ್ಟೀಸ್ ಮಾಡ್ಕೋತ ಹೋಗ್ಬೇಕು. ಇವ್ ನೆಗೆಟಿವ್ ಮಾಡ್ಬೋದು, ಇಂಟ್ರಾಗೇಟಿವ್ ಮಾಡ್ಬೋದು, ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೋದು. ಅವ್ನು ಅದ್ರ ಪ್ರತ್ಯಯ ತಿಳ್ಕೋತ ಹೋದ್ರೆ ಬಾಳ್ ಚಲೋ. ಈಗ ನೋಡ್ರಿ, ಇದ್ರ ನೆಗೆಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಕೋತ ಹೋಗ್ತೀನಿ ನೋಡ್ರಿ. ನೆಗೆಟಿವ್ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಈ ಸಲ ನಾನು ಇಂಗ್ಲಿಷ್ ಕಲಿಯುತ್ತೇನೆ, ಈ ಸಲ ನಾನು ಇಂಗ್ಲಿಷ್ ಕಲಿಯುವುದಿಲ್ಲ, ಉದಿಲ್ಲ, ಕಲಿಯುತ್ತೇನೆಯೇ, ಕಲಿಯುವುದಿಲ್ಲವೇ. ನೋಡ್ರಿ, ಕಲಿಯುತ್ತೇನೆ, ಕಲಿಯುತ್ತೇನೆಯೇ, ಕಲಿಯುವುದಿಲ್ಲ, ಕಲಿಯುವುದಿಲ್ಲವೇ, ಇವೇ 4 ಸೆಂಟೆನ್ಸ್ ಇರ್ತಾವ. ಕಲಿಯುತ್ತೇನೆ, ಕಲಿಯುವುದಿಲ್ಲ, ಕಲಿಯುತ್ತೇನೆಯೇ, ಕಲಿಯುವುದಿಲ್ಲವೇ. ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್, ಐ ಡು ನಾಟ್ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್. ಈ ಟೆನ್ಸಿನ ಹೆಲ್ಪಿಂಗ್ ವರ್ಬ್ಸ್ ಯಾವ್ಯಾವು, ಡೂ ಮತ್ತು ಡಸ್. ಐ ವಿ ದೇ ಇದ್ದಾಗ, ಯು ದೇ ಇದ್ದಾಗ ಡೂ ಯೂಸ್ ಮಾಡ್ಬೇಕು. ಹಿ ಶಿ ಇಟ್ಟಿದ್ದಾಗ ಡಸ್ ಯೂಸ್ ಮಾಡ್ಬೇಕು. ಇಲ್ಲಿ ಡೂ ಡಸ್ ಯಾಕೆ ಬಂದಿಲ್ರಿ ಹಂಗಾದ್ರ ಅಂತ ಕೇಳಿದ್ರೆ, ಇಲ್ಲಿ ಸೂತ್ರ ನೋಡ್ರಿ, ಸಬ್ಜೆಕ್ಟ್ ಆಗಿಂದ ಏನೈತಿ, ಇಮಿಡಿಯೇಟ್ ಆಗಿ ವಿ1 ಐತಿ, ಹೆಲ್ಪಿಂಗ್ ವರ್ಬ್ ಐತಿ ಏನಿಲ್ಲ. ಅದಕ್ಕೆ ಇಲ್ಲಿ ಇದಕ್ಕೆ ಡೂ ಡಸ್ ಅಫರ್ಮೇಟಿವ್ ಸೆಂಟೆನ್ಸ್ ದಲ್ಲಿ ಕಾಣುದಿಲ್ಲ. ಕಾಣುದಿಲ್ಲ ಅಂದ್ರೇನು, ಇರುದಿಲ್ಲ. ಓಕೆ, ಐ ಡು ನಾಟ್, ಐ ಡು ನಾಟ್ ಒಂದ್ ವರ್ಬ್ ತೋರಿಸ್ತೀನಿ ನೋಡ್ರಿ. ಐ ಡು ನಾಟ್ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್. ನೋಡ್ರಿ, ಇಲ್ಲಿ ಐ ಡು ನಾಟ್ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್. ಯಾವಾಗ ನೆಗೆಟಿವ್ ಯೂಸ್ ಮಾಡ್ಬೇಕಂದ್ರ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು. ಬೇರೆ ಎಲ್ಲಿ ಯಾವುದೇ ಟೆನ್ಸ್ ಇಲ್ಲ, ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರ್ಲಿಲ್ಲ, ಮತ್ತೆ ಹೆಂಗ್ ನಾಟ್ ಯೂಸ್ ಮಾಡಿದ್ರಂದ್ರ, ಇದನ್ನ ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ತಗೊಳ್ಳೇಬೇಕಾರ. ಡೈರೆಕ್ಟ್ ಆಗಿ ಐ ನಾಟ್ ಲರ್ನ್ ಇಂಗ್ಲಿಷ್ ಅಂದ್ರ ನೀವು ಯಾವ್ದ್ರ ಮುಂದೆ ನಾಟ್ ಯೂಸ್ ಮಾಡ್ತಾ ಇದ್ರಿ ಅಂತ ಅರ್ಥ ಆಗುತ್ತದ. ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡ್ತಾ ಇದ್ರಿ ಅಂತ ಅರ್ಥ ಆಗುತ್ತಲ್ಲ. ಅದಕ್ಕ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿ ಆಮೇಲೆ ನಾಟ್ ಯೂಸ್ ಮಾಡಿ. ಐ ನಾಟ್ ಲರ್ನ್ ಇಂಗ್ಲಿಷ್. ಇಂಟ್ರಾಗೇಟಿವ್ ಇದ್ದು ಮುಂದೆ ತರ್ಬೇಕಷ್ಟೇ, ಮತ್ತೇನಿಲ್ಲ. ಡು ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್, ನಾನು ಈ ಸಲ ಇಂಗ್ಲಿಷ್ ಕಲಿಯುತ್ತೇನೆ, ನಾಟ್ ಬರೋದಿಲ್ಲ. ಇಲ್ಲ ಅಂತ ನನ್ನ ಕನ್ನಡ ವಾಕ್ಯದಲ್ಲಿ ಇಲ್ಲ. ಓಕೆ, ಡು ಐ ಲರ್ನ್ ಇಂಗ್ಲಿಷ್ ದಿಸ್ ಟೈಮ್, ನೆಗೆಟಿವ್ ಇಂಟ್ರಾಗೇಟಿವ್.
ನಾನು ಇಂಗ್ಲಿಷ್ ಕಲಿಯುವುದಿಲ್ಲವೇ. ನೋಡ್ರಿ ಈ ತರ ಮಾತಾಡ್ತೀವಿ. ಈ ಸಲ ಇಂಗ್ಲಿಷ್ ಕಲಿತೀನಿ ನಾನು. ಈ ಸಲ ಇಂಗ್ಲಿಷ್ ಕಲಿಯೋದಿಲ್ಲ ನಾನು. ಈ ಸಲ ಇಂಗ್ಲಿಷ್ ಕಲಿತೀನಿ ನಾನು. ಈ ಸಲ ಇಂಗ್ಲಿಷ್ ಕಲಿಯೋದಿಲ್ಲ ನಾನು. ನೋಡ್ರಿ ಕಲಿಯುವುದಿಲ್ಲ ನಾನು. ಇಲ್ಲಿ ನೆಗೆಟಿವ್ ಇದೆ, ಇಂಟ್ರಾಗೇಟಿವ್ ಕ್ವಶನ್ ಮಾಡ್ತಾ ಇದ್ದೇನೆ ನೋಡ್ರಿ. ಇಂಟ್ರಾಗೇಟಿವ್ ಇದೆ, ನೆಗೆಟಿವ್ ಇದೆ. ಈ ಸಲ ಇಂಗ್ಲಿಷ್ ಕಲಿಯೋದಿಲ್ಲ ನಾನು. ಕಲಿಯುವುದಿಲ್ಲ ನೋಡ್ರಿ ನೆಗೆಟಿವ್. ಕಲಿಯುವುದಿಲ್ಲವೇ ಇಂಟ್ರಾಗೇಟಿವ್. ಆಡು ಭಾಷೆದಲ್ಲಿ ಮಾತಾಡಿರ್ತಾರೆ. ಅದು ಕಲಿಯೋದಿಲ್ಲ ನಾನು ಅಂತ ನಾನು ಲಾಸ್ಟಿಗೆ ಬಂದಿರ್ತೇನೆ. ಓಕೆ, ಈಗ ನೋಡ್ರಿ ನೀನು ಇಲ್ಲಿ ಬುದ್ಧಿವಂತ ಆಗುತ್ತಿ. ಯು ಬಿಕಮ್ ವೈಸ್ ಹಿಯರ್. ನೆಗೆಟಿವ್ ಮಾಡಿರ್ತಾನೆ. ಯು ಡೂ ನಾಟ್ ಬಿಕಮ್ ವೈಸ್ ಹಿಯರ್. Do you become wise here? Don't you become wise here? ನೀವು ನಾಟ್ ಅನ್ನ ನೆಗೆಟಿವ್ ಇಂಟ್ರಾಗೇಟಿವ್ ದಲ್ಲಿ ಎರಡು ವಾಕ್ಯಗಳಾಗ್ತಾವ. ಯು ಡೋಂಟ್ ಐ ಲರ್ನ್ ಇಂಗ್ಲಿಷ್ ಅಂತ ದಿಸ್ ಟೈಮ್ ಅಂತಾದ್ರೂ ಹೇಳ್ಬೋದು. ಡೂ ಐ ನಾಟ್ ಅಂತಾದ್ರೂ ಹೇಳ್ಬೋದು. ಸಬ್ಜೆಕ್ಟ್ ಮುಂದೆ ನಾಟ್ ಯೂಸ್ ಮಾಡ್ಬೋದು ಇನ್ನೊಂದು ಸೆಂಟೆನ್ಸ್ ನಲ್ಲಿ. ಓಕೆ, ಯು ಡು ನಾಟ್ ಬಿಕಮ್ ವಾಯ್ಸ್ ಹಿಯರ್. ಡು ಯು ಬಿಕಮ್ ವಾಯ್ಸ್ ಹಿಯರ್? ಡೋಂಟ್ ಯು ಬಿಕಮ್ ವಾಯ್ಸ್ ಹಿಯರ್? ಈಗ ನೋಡಿ, ಡು ಯು ಕಮ್ ಹಿಯರ್? ಡು ಯು ಗೋ ದೇರ್? ಡು ಯು ರೀಡ್ ಟುಡೇ? ಡು ಯು ರೀಡ್ ನೌ? ಡು ಯು ಮೀಟ್ ಹಿಮ್? ಲೈಕ್ ದಿಸ್. ಜಾನ್ ಕಮ್ಸ್ ಟು ಸ್ಕೂಲ್ ಟುಡೇ. ಜಾನ್ ಡಸ್ ನಾಟ್ ಕಮ್. ಇಲ್ಲಿ ಜಾನ್ ಇದೆ ಅಲ್ಲ, ಹೀದಾಗ ಏನಾಗುತ್ತ ಡಸ್ ಬರ್ತದೆ. ಡಸ್ ಬಂದಾಗ ಎಸ್ ಹೋಗಿ ಬಿಡ್ತತಿ. ಎಸ್ ಯಾಡ್ ಮಾಡಿರ್ತೀವಲ್ಲ ಪ್ರತ್ಯಯ ಹಿ ಶಿ ಇಟ್ಟಿದ್ದಾಗ ಎಸ್ ಯಾಡ್ ಮಾಡಿರ್ತೀವಿ ವರ್ಪಿಗೆ, ಅದು ಹೋಗ್ಬಿಡ್ತದ. ಯಾವ್ಯಾವ ನೋಡ್ರಿ, ನೆಗೆಟಿವ್ ದಲ್ಲಿ ಹೋಗುತ್ತಾ, ಇಂಟ್ರಾಗೇಟಿವ್ ದಲ್ಲಿ ಹೋಗುತ್ತಾ, ನೆಗೆಟಿವ್ ಇಂಟ್ರಾಗೇಟಿವ್ ದಲ್ಲಿ ಹೋಗುತ್ತಾ. ಯಾಕೆ ಹೋಗುತ್ತಾ ಅಂತಂದ್ರೆ ಡಸ್ ಯೂಸ್ ಮಾಡಿರ್ತೀವಿ ಮೂರು ಸೆಂಟೆನ್ಸ್ ದಲ್ಲಿ. ಕ್ರಿಯಾಪದ ಬರಲೇ, ಇದು ಹೆಲ್ಪಿಂಗ್ ವರ್ಬ್ ಬರ್ಲೇಬೇಕಲ್ಲ ಮೂರು ಏನು ವಾಕ್ಯಗಳಲ್ಲಿ. ನೆಗೆಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆನೆ ನಾಟ್ ಯೂಸ್ ಮಾಡ್ಬೇಕಲ್ಲ, ಅದಕ್ಕೆ ಹೆಲ್ಪಿಂಗ್ ವರ್ಬ್ ಡಸ್ ಬರ್ತದ. ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ ಮೊದಲು ಬರ್ಬೇಕಲ್ಲ, ಅದಕ್ಕೆ ಡಸ್ ಬರ್ತದಲ್ಲಿ. ನೆಗೆಟಿವ್ ಇಂಟ್ರಾಗೇಟಿವ್ ಮಾಡ್ಬೇಕಾದ್ರೆ ಇದು ಡಸಂಟ್ ಹೆಲ್ಪಿಂಗ್ ವರ್ಬ್ ಮೊದಲೇ ಬರ್ಬೇಕಲ್ಲ, ಅದಕ್ಕಾಗಿ. ಸೊ ಜಾನ್ ಡಸ್ ನಾಟ್ ಕಮ್ ಟು ಸ್ಕೂಲ್ ಟುಡೇ. ಕಮ್ ಡಸ್ ಬಂದತ್ತಲ್ಲ. ಡಸ್ ಜಾನ್ ಕಮ್ ಟು ಸ್ಕೂಲ್ ಟುಡೇ? ಕಮ್ಮನ್ನ ಹೇಳ್ಬೇಕು, ಯಾಕೆ ಡಸ್ ಮೊದಲು ಬಂದತ್ ನೋಡಿ. ಡಸಂಟ್ ಜಾನ್ ಕಮ್ ಟು ಸ್ಕೂಲ್ ಟುಡೇ? ಲೈಕ್ ದಿಸ್. ಹಾಗೇನೆ ಮುಂದಿನ ನೀವು ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಈ ಸಲ ಸುಮಾ ಪರೀಕ್ಷೆಯನ್ನು ಪಾಸ್ ಆಗುತ್ತಾಳೆ. ಸುಮಾ ಡಸ್ ನಾಟ್ ಪಾಸ್ ದ ಎಕ್ಸಾಮ್ ದಿಸ್ ಟೈಮ್. ಪಾಸಸ್ ಅನ್ಬಾರ್ದು, ಯಾಕಂದ್ರೆ ಎಸ್ ಹೋಗ್ಬಿಡ್ತಲ್ಲ. V1 ಅಷ್ಟೇ ಆಡ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ನಾವು. ಸುಮಾ ಡಸ್ ನಾಟ್ ಪಾಸ್ ದ ಎಕ್ಸಾಮ್ ದಿಸ್ ಟೈಮ್. ಡಸ್ ಸುಮಾ ಪಾಸ್ ದ ಎಕ್ಸಾಮ್ ದಿಸ್ ಟೈಮ್? ಡಸಂಟ್ ಸುಮಾ ಪಾಸ್ ದ ಎಕ್ಸಾಮ್ ದಿಸ್ ಟೈಮ್? ಕ್ವಶನ್ ಮಾರ್ಕ್. that bird flies very high. That bird does not fly very high. ಫ್ಲೈ ಆಗಿತ್ತು, ಮತ್ತೆ ಹಿಂದಕ್ಕೆ ಅದೇ ವರ್ಡ್ ಗೆ ಬರ್ತೀವಿ ನಾವು. ಡಸ್ ಯೂಸ್ ಮಾಡಿವಿ. ಡಸ್ ದಟ್ ಬರ್ಡ್ ಫ್ಲೈ ಹೈ? ಡಸಂಟ್ ದಟ್ ಬರ್ಡ್ ಫ್ಲೈ ಹೈ? ಡಸ್ ದಟ್ ಬರ್ಡ್ ನಾಟ್ ಫ್ಲೈ ಹೈ? ಲಾಸ್ಟ್ ಒನ್ ಎರಡು ಆಗ್ತಾವ. ಡಸಂಟ್ ದಟ್ ಬರ್ಡ್ ಫ್ಲೈ ಹೈ ಅಂತಾದ್ರೂ ಹೇಳ್ಬೋದು. ಡಸ್ ದಟ್ ಬರ್ಡ್ ನಾಟ್, ಸಬ್ಜೆಕ್ಟ್ ಮುಂದೆ ನಾಟ್ ಹಚ್ಚಿನೂ ಹೇಳ್ಬೋದು, ಶಾರ್ಟ್ ಮಾಡ್ಲಾರ್ದೇನೆ ಹಾಯ್ ಅಂತಾನು ಹೇಳ್ಬೋದು. ನೋಡಿ, ಯಾವಾಗ ನೀವು ಶಾರ್ಟ್ ಮಾಡಿರ್ತೀರೋ ಶಾರ್ಟ್ ಆಗೇ ಪ್ರೊನೌನ್ಸ್ ಮಾಡ್ಬೇಕು. ಡಸಂಟ್ ಅಂತಿರ್ತೀರಿ, ಡಸ್ ನಾಟ್ ಅಂತ ಹೇಳ್ಬಾರ್ದು. ಶಾರ್ಟ್ ಮಾಡಿದಾಗ ಶಾರ್ಟ್ ಆಗೇ ಓದ್ಬೇಕು. ಈಗ ಡೋಂಟ್, ಎನ್ ಅದ್ರ ಜೊತೆಗೇನೆ ಯೂಸ್ ಮಾಡ್ಬೇಕು. ಟೂ ಜೊತೆಗೇನೆ ಎನ್ ಯೂಸ್ ಮಾಡ್ಬೇಕು. ಟಿ ಒಂದೇ ಸೆಪರೇಟ್. ಡಸಂಟ್, ಟಿ ಒಂದೇ ಸೆಪರೇಟ್. ಡಸಂಟ್, ಡಸ್ ಹಿ ನಾಟ್, ಹಿಂಗೂ ತಗೋಬಹುದು. ಎರಡು ಆಗ್ತಾವ ಇದ್ರಲ್ಲಿ ಲಾಸ್ಟ್ ಸೆಂಟೆನ್ಸ್ ನಲ್ಲಿ. ಡಸ್ ಹಿ ನಾಟ್, ಡಸ್ ಶಿ ನಾಟ್, ಡಸ್ ಇಟ್ ನಾಟ್, ಡು ಐ ನಾಟ್ ಅಂತಾನೆ ಹಿಂಗೆ ತಗೋಬಹುದು. ಡೂ ಇದ್ರ ಡು ಐ ನಾಟ್, ಡು ಯು ನಾಟ್, ಡು ದೇ ನಾಟ್, ಹಿಂಗೂ ತಗೋಬಹುದು. ಓಕೆ, ಲೈಕ್ ದಿಸ್. ಈಗ ನೋಡ್ರಿ, ಮೈ ಫ್ರೆಂಡ್ ಬೈಸ್ ಎ ಮೊಬೈಲ್ ಟುಡೇ. ಮೈ ಫ್ರೆಂಡ್ ಡಸ್ ನಾಟ್ ಬೈ ಅ ಮೊಬೈಲ್ ಟುಡೇ. ಬೈ ಆಗತ್ತ, ಬೈಸ್ ಎಸ್ ಹೋಗ್ಬಿಡ್ತದ, ಡಸ್ ಬಂತಲ್ಲ. ಡಸ್ ಮೈ ಫ್ರೆಂಡ್ ಬೈ ಎ ಮೊಬೈಲ್ ಟುಡೇ? ಡಸಂಟ್ ಮೈ ಫ್ರೆಂಡ್ ಬೈ ಎ ಮೊಬೈಲ್ ಟುಡೇ? ಲೈಕ್ ದಿಸ್. ನಿನ್ನ ನಾಯಿ ಜನರಿಗೆ ಕಚ್ಚುತ್ತದೆ. ಯುವರ್ ಡಾಗ್ ಬೈಟ್ಸ್ ಪೀಪಲ್. ಯುವರ್ ಡಾಗ್ ಡಸ್ ನಾಟ್ ಬೈಟ್ ಅಂತಿರೋ ಬೈಟ್ಸ್ ಅಂತ ಬೈಟ್ ಡಸ್ ಬಂದಿದೆಯಲ್ಲ, ಬೈಟ್ ಪೀಪಲ್. ಡಸ್ ಯುವರ್ ಡಾಗ್ ಬೈಟ್ ಪೀಪಲ್? ಕಚ್ಚುತ್ತದೆಯಾ? ಡಸಂಟ್ ಯುವರ್ ಡಾಗ್ ಬೈಟ್ ಪೀಪಲ್? ಕಚ್ಚುದಿಲ್ಲನು? ಲೈಕ್ ದಿಸ್. ನಿನ್ನ ನಾಯಿ ಜನರಿಗೆ ಕಚ್ಚುತ್ತಾನ? ನಿನ್ನ ನಾಯಿ ಜನರಿಗೆ ಕಚ್ಚುತ್ತಾ? ಅಫರ್ಮೇಟಿವ್. ನಿನ್ನ ನಾಯಿ ಜನರಿಗೆ ಕಚ್ಚುದಿಲ್ಲ, ನೆಗೆಟಿವ್. ನಿನ್ನ ನಾಯಿ ಜನರಿಗೆ ಕಚ್ಚುತ್ತಾನ? ಇಂಟ್ರಾಗೇಟಿವ್. ನಿನ್ನ ನಾಯಿ ಜನರಿಗೆ ಕಚ್ಚುದಿಲ್ಲನು? ಇಂಟ್ರಾಗೇಟಿವ್. ಇಂಟ್ರಾಗೇಟಿವ್ ಇದ್ದಾಗ ಇಲ್ಲ ಅಲ್ಲ ಇಲ್ಲಲ್ಲಿ. ನಿನ್ನ ನಾಯಿ ಜನರಿಗೆ ಕಚ್ಚುತ್ತಾನು? ಇಲ್ಲೆಲ್ಲಿ ಈ ಕನ್ನಡ ವಾಕ್ಯದಲ್ಲಿ ಇಲ್ಲ ಅಲ್ಲ ಅಂತ ಬಳಸಿಲ್ಲ ನಾನು.
ಅದೇ ಲಾಸ್ಟ್ ಸೆಂಟೆನ್ಸ್ ನೋಡ್ರಿ, ನಿನ್ನ ನಾಯಿ ಜನರಿಗೆ ಕಚ್ಚೋದಿಲ್ಲನು, ಅಲ್ಲನು, ಅಲ್ಲ ಅಂದ್ರೆ ನೋಡ್ರಿ ಆಡು ಭಾಷೆಯಲ್ಲಿ, ನಿನ್ನ ನಾಯಿ ಜನರಿಗೆ ಕಚ್ಚುವುದಿಲ್ಲವೇ, ಇದ ಎಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯ. ಡೈಲಿ 108 ಸೆಂಟೆನ್ಸ್ ಮಾತಾಡ್ತಿರ್ತೀವಿ. ಬಹಳ ಕಾಮನ್ ಆಗಿ ಬಳಕೆ ಆಗುವಂತ ಟೆನ್ಸ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದಕ್ಕಾಗಿ ಬಹಳಷ್ಟು ನೀವು ಒಂದೊಂದು ವಾಕ್ಯಗಳನ್ನ ನೀವು ಮಾತಾಡ್ತಿರ್ತೀರಿ. ಅದೇ ನೀವೇನ್ ಸ್ಪೆಷಲ್ ಆಗಿ ಸ್ಟಡಿ ಮಾಡ್ಬೇಕಂತ ಏನಿಲ್ಲ. ನಿಮ್ಮ ಫ್ರೆಂಡ್ ಜೊತೆಗೆ, ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವು ಇದು ಮಾತಾಡ್ತಿರ್ತೀರಿ ಇಂಥ ಸೆಂಟೆನ್ಸ್ ಅನ್ನ. ನನ್ನ ಕನ್ನಡದ ಈ ವಾಕ್ಯ ಯಾವ ಟೆನ್ಸಿನಲ್ಲಿ ಇದೆ ಅಂತ ಕಂಡಿಡಿದು ಆ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ ವಾಕ್ಯವನ್ನ ತಗೊಳ್ಬೇಕು. ಅದು ಅಫರ್ಮೇಟಿವ್ ಇದ್ರೆ ಅಫರ್ಮೇಟಿವ್, ನೆಗೆಟಿವ್ ಇದ್ರೆ ನೆಗೆಟಿವ್, ಇಂಟ್ರಾಗೇಟಿವ್ ಇದ್ರೆ ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಇದ್ರೆ ನೆಗೆಟಿವ್ ಇಂಟ್ರಾಗೇಟಿವ್. ನಾ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಏನು ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಉಪಯೋಗಗಳನ್ನ ಹೇಳ್ತೀನಿ ಅಂತ ಹೇಳಿ. ಆದ್ರೆ ನನಗೆ ಅನಿಸ್ತು ಇನ್ನಿಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಮುಂದೆ ಹೋದ್ರೆ ಚಲೋ ಅಂತೇಳಿ ಅದಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ನಿಷ್ಟು ಎಕ್ಸಾಂಪಲ್ ಕೊಟ್ಟಿನಿ. ಈಗ ನೋಡ್ರಿ, ಬರೀ ಇದು ಒಂದು ಸಂದರ್ಭದಲ್ಲಿ ಸದ್ಯದಲ್ಲಿ ಕ್ರಿಯೆ ಆಗುತ್ತಾ ಅನ್ನೋ ಸಂದರ್ಭದಲ್ಲಿ ಮಾತ್ರ ಇದನ್ನ ಯೂಸ್ ಮಾಡ್ತಾ ಇಲ್ಲ. ಬೇರೆ 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 ಸಂದರ್ಭಗಳಲ್ಲಿನೂ ಸಹಿತ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಅದಕ್ಕೆ ಯೂಸೇಜ್ ಆಫ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ, ದಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಅದನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಓಕೆ, ಯೂಸಸ್ ಆಫ್ ಸಿಂಪಲ್ ಸೆಂಟೆನ್ಸ್ ಅಂತ, ಈ ಟೆನ್ಸ್ ಅನ್ನ ಮತ್ತೆ ಯಾವ ಯಾವ ಸಂದರ್ಭದಲ್ಲಿ ಬಳಸ್ತೀವಿ, ದಟ್ ಈಸ್ ಇಂಪಾರ್ಟೆಂಟ್. ಓಕೆ, ಅದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರ್ತದೆ. ಓಕೆ, ಸೊ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗುತ್ತದೆ. ಆದ್ರೆ ಮಾತಾಡೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಲೇಟೆಸ್ಟ್ ಆಗಿ ಕಲಿತೀರಿ, ಅದು ಚಂದಾಗಿ ಕಲಿತೀರಿ. ನಿಮಗೆ ಯು ಲರ್ನ್ ಇಂಪ್ಯಾಕ್ಟಿವ್ ಇಂಗ್ಲಿಷ್. ಸ್ವಲ್ಪ ಲೇಟ್ ಆಗುತ್ತೆ, ಐ ಅಗ್ರಿ, ಬಟ್ ಲೇಟ್ ಆದ್ರೂ ನೀವು ಚಲೋ ಇಂಗ್ಲಿಷ್ ಕಲಿಬೇಕಲ್ಲ, ಗ್ರಾಮೆಟಿಕಲ್ ಇಂಗ್ಲಿಷ್ ಕಲಿಬೇಕಲ್ಲ. ಭಾರಿ ಫಾಸ್ಟ್ ಮಾತಾಡ್ರಿ ಅಂತ ಹೇಳ್ತಾ ಇಲ್ಲ, ಸ್ಲೋ ಆಗಿ ಗ್ರಾಮೆಟಿಕಲ್ ಆಗಿ ಬಹಳ ಸ್ವಚ್ಛವಾಗಿ ಮಾತಾಡೋದು ಬಹಳ ಚಲೋ. ಓಕೆ, ಸೊ ಅದ ಉದ್ದೇಶವನ್ನು ಇಟ್ಕೊಂಡು ನಾನು ಈ ಕ್ಲಾಸ್ ಅನ್ನ ಚಲೋ ಮಾಡಿದ್ದೀನಿ. ಓಕೆ, ಸೊ ಇನ್ನಿಷ್ಟು ವಿಷಯಗಳೊಂದಿಗೆ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿದ್ರೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ನನ್ನ ಚಾನಲ್ಗೆ ದ ಕ್ಲಾಸಿಕ್ ಕಾರ್ನರ್. ಥ್ಯಾಂಕ್ ಯು ವೆರಿ ಮಚ್.